Interesting. Yeah, interesting.
ಓಂ ಶಾಂತಿ. 11 ಫೆಬ್ರವರಿ 2025. मीठे बच्चे, तुम्हें भगवान पढ़ाते हैं. तुम्हारे पास है ज्ञान रत्न. इन्हीं रत्नों का धंधा तुम्हें करना है. तुम यहाँ ज्ञान सीखते हो, ಭಕ್ತಿ नहीं. ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ನಿಮಗೆ ಭಗವಂತ ಓದಿಸ್ತಾ ಇದ್ದಾರೆ ನೋಡಿ. ಭಗವಂತ ಓದಿಸ್ತಾ ಇದ್ರು, ಭಗವಂತ ಓದಿಸ್ತಾ ಇದ್ದಾರೆ ಅಂತ ನೆನಪು ತರಿಸ್ಕೊಡ್ಬೇಕು. ನಿಮ್ಮ ಹತ್ರ ಜ್ಞಾನ ರತ್ನಗಳಿದೆ. ಈ ರತ್ನಗಳದ್ದೇ ವ್ಯಾಪಾರ ಮಾಡಬೇಕು. ಜ್ಞಾನ ರತ್ನಗಳದ್ದೇ ನೀವು ವ್ಯಾಪಾರ ಮಾಡಬೇಕು. ನೀವಿಲ್ಲಿ ಜ್ಞಾನ ಕಲೀಲಿಕ್ಕೆ ಬಂದಿದ್ದೀರೇ ಹೊರತು ಭಕ್ತಿ ಅಲ್ಲ. ಜ್ಞಾನ ಕಲೀಲಿಕ್ಕೆ ಬಂದಿದ್ದೀರೇ ಹೊರತು ಭಕ್ತಿ ಅಲ್ಲ. प्रश्न, मनुष्य ड्रामा की किस वंडरफुल नोंद को भगवान की लीला समझ उसकी बड़ाई करते हैं. ಪ್ರಶ್ನೆಯಾಗಿದೆ, ಮನುಷ್ಯರು ಡ್ರಾಮಾದ ಯಾವ ಅದ್ಭುತ ನಿಗದಿ ಇದೆ ಅದನ್ನ ಅವರು ಭಗವಂತನ ಲೀಲೆ ಅಂತ ತಿಳ್ಕೊಂಡು ಭಗವಂತನ ಮಹಿಮೆ ಮಾಡ್ತಾರೆ. ಆದ್ರೆ ಅದು ಡ್ರಾಮಾದ ಲೀಲೆ, ಅದು ಡ್ರಾಮಾದ ಅದ್ಭುತ ನಿಗದಿ ಅದು. ಆದ್ರೆ ಮನುಷ್ಯರಿಗೆ ಡ್ರಾಮಾ ಗೊತ್ತಿಲ್ಲ. ಅದನ್ನೇ ಭಗವಂತನ ಲೀಲೆ ಅಂತ ತಿಳ್ಕೊಂಡು ಭಗವಂತನ ಮಹಿಮೆ ಮಾಡ್ತಾರೆ. ಏನದು ಅದ್ಭುತವಾದ ನಿಗದಿ? उत्तर, जो जिसमें भावना रखते उन्हें उसका साक्षात्कार हो जाता है. तो समझते हैं भगवान ने साक्षात्कार कराया, लेकिन होता तो सब ड्रामा अनुसार है. ಯಾರಿಗೆ ಯಾರಲ್ಲಿ ಭಾವನೆ ಇದೆ, ಭಕ್ತಿಯಲ್ಲಿ ಯಾರಿಗೆ ಯಾರ ಮೇಲೆ ಭಾವನೆ ಇದೆ ಅವರಿಗೆ ಅವ್ರದೇ ಸಾಕ್ಷಾತ್ಕಾರ ಆಗುತ್ತೆ. ತಿಳ್ಕೊತಾರೆ ಇದು ಭಗವಂತ ಸಾಕ್ಷಾತ್ಕಾರ ಮಾಡಿಸ್ತಾರೆ ಅಂತ. ಆದ್ರೆ ಆಗುತ್ತೆ ಎಲ್ಲವೂ ಡ್ರಾಮಾ ಅನುಸಾರ. एक और भगवान की बड़ाई करते हैं, दूसरी ओर सर्वव्यापी कह ग्लानि कर देते हैं. ಒಂದು ಕಡೆ ಭಗವಂತನ ಮಹಿಮೆ, ದೊಡ್ಡಸ್ತಿಕೆನ ಮಹಿಮೆ ಮಾಡ್ತಾರೆ,
ಇನ್ನೊಂದು ಕಡೆ ಅದೇ ಭಗವಂತನನ್ನ ಸರ್ವವ್ಯಾಪಿ ಅಂತ ಹೇಳಿ ನಿಂದನೆ ಮಾಡ್ತಾರೆ. ಡ್ರಾಮಾನುಸಾರ ಯಾರಿಗೆ ಏನು ಭಾವನೆ ಇದೆ, ಹನುಮಂತನಲ್ಲಿದೆಯೋ, ಗಣೇಶನಲ್ಲಿದೆಯೋ, ಅಥವಾ ಇನ್ಯಾರಲ್ಲಿ ಭಾವನೆ ಇದೆ ಅವರಿಗೆ ಅದೇ ಥರ ಸಾಕ್ಷಾತ್ಕಾರ ಆಗುತ್ತೆ. ಇದು ಡ್ರಾಮಾದಲ್ಲಿ ನಿಗದಿ ಇದೆ. ओम शांति। भगवान वाचा, बच्चों को ये तो समझाया हुआ है कि मनुष्य को व देवता को भगवान नहीं कहा जाता. ಭಗವಾನ್ ವಾಚ ಇದು. ಮಕ್ಕಳಿಗೆ ಬಾಬೋರು ಇದನ್ನ ತಿಳಿಸ್ಕೊಟ್ಟಿದ್ದಾರೆ. ಮನುಷ್ಯರಿಗೆ ಅಥವಾ ದೇವತೆಗಳಿಗೆ ಭಗವಾನ್ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಗಾತೆ भी है ब्रह्मा देवताय नमः, विष्णु देवताय नमः, शंकर देवताय नमः, फिर कहा जाता शिव परमात्माय नमः. ನೋಡಿ, ಇಲ್ಲಿ ಸ್ಪಷ್ಟವಾಗಿದೆ ದೇವತೆಗಳಿಗೂ ಭಗವಂತನಿಗೂ ಇರೋ ಅಂತರ. ತ್ರಿಮೂರ್ತಿಗಳನ್ನ ಬ್ರಹ್ಮ, ವಿಷ್ಣು, ಶಂಕರ ಇವರೆಲ್ಲರಿಗೂ ದೇವತಾಯ ನಮಃ ಅಂತ ಹೇಳ್ತಾರೆ. ಆದ್ರೆ ಶಿವ ಬಾಬೋರಿಗೆಂದು ಶಿವ ದೇವತಾ ನಮಃ ಅಂತ ಹೇಳಲ್ಲ, ಹೇಳ್ತಾರಂಗೆ ಶಿವ परमात्माय नमः. ಇದು ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಶಿವ को अपना शरीर नहीं है, मूल वतन में शिव बाबा और सालिग्राम रहते हैं. ಶಿವ ಬಾಬಾ ಅವರು ಅಂದ್ರೆ ಯಾರು? ಶಿವ ಅಂದ್ರೆ ಯಾರಿಗೆ ತನ್ನದೇ ಆದ ಶರೀರ ಇಲ್ಲ, ಅದು ಸಾಕಾರಿ ಅಥವಾ ಆಕಾರಿ. ಮೂಲ ವತನದಲ್ಲಿ ನೀವೆಲ್ಲರೂ ಶಿವ ಬಾಬಾ ಜೊತೆಗೆ ಸಾಲಿಗ್ರಾಮಗಳು ಇರ್ತೀರಿ. बच्चे जानते हैं कि अभी हम आत्माओं को बाप पढ़ा रहे हैं और जो भी सत्संग है वास्तव में वो कोई सत का संग है नहीं. ಈ ಮಕ್ಕಳಿಗೆ ಇದು ಗೊತ್ತಿದೆ. ನಾವು ಆತ್ಮಗಳಿಗೆ ಓದಿಸ್ತಾ ಇರೋರು ಯಾರು ಓದಿಸ್ತಾ ಇದ್ದಾರೆ? ಭಗವಾನ್ ಪಡಾತೆ, ಬಾಪ್ ನಮ್ಮ ತಂದೆನೆ, ಅವರೇ ಕುತ್ಕೊಂಡು ಓದಿಸ್ತಾರೆ. ಅನ್ಯ ಯಾವುದೇ ಸತ್ಸಂಗಗಳಲ್ಲಿ ಹೋಗ್ತಾರೆ ಮನುಷ್ಯರು, ವಾಸ್ತವಿಕವಾಗಿ ಅದು ಯಾವುದು ಸತ್ಸಂಗ ಅಲ್ಲ. ಇವತ್ತು ಎಲ್ಲಿ ಒಂದು ಪ್ರವಚನ ಮಾಡ್ತಾರೆ, ಶ್ಲೋಕ ಹೇಳ್ತಾರೆ, ಮಂತ್ರ ಹೇಳ್ತಾರೆ, ಯಾವುದೋ ದೇವರ ನಾಮ ಹೇಳ್ಕೊಡ್ತಾರೆ, ಎಲ್ಲದಕ್ಕೂ ಇವತ್ತು ಸತ್ಸಂಗ ಅಂತಾರೆ. ಬಾಬಾ ಹೇಳ್ತಾರೆ ಯಾವುದು ಸತ್ಸಂಗ ಅಲ್ಲ. ಬಾಬಾ कहते वह तो माया का संग है, वहाँ ऐसा कोई नहीं समझेंगे, हमको भगवान पढ़ाते हैं. ಸತ್ಸಂಗ ಅಲ್ಲ ಅಂದ್ರೆ ಮತ್ತೆ ಯಾವ ಸಂಘ? ಮಾಯೆಯ ಸಂಘ. ಯಾಕೆಂದ್ರೆ ಅಲ್ಲೆಲ್ಲವೂ ಹೇಳದೆ ಅಸತ್ಯ. ಬಾಬಾ ಹೇಳ್ತಾರೆ ಅಲ್ಲಿ ಯಾರು ಈ ತರ ತಿಳ್ಕೊಳ್ಳಲ್ಲ, ನಮ್ಗೆ ಭಗವಂತ ಓದಿಸ್ತಾರೆ ಅಂತ. ಗೀತಾ ಮೇ ಬಿ ಸುನೆಂಗೆ ತೋ ಶ್ರೀ ಕೃಷ್ಣ ಭಗವಾನ್ ವಾಚ್ ಸಮझेंगे. ಗೀತೆ ಹೇಳ್ತಾರೆ ಅಂದ್ರೂ ಅವ್ರು ಹೇಳೋದೇನಂತ? ಶ್ರೀ ಕೃಷ್ಣ ಭಗವಾನ್ ವಾಚ ಅಂತಾರೆ. ಅಂದ್ರೆ ಏನಾಯ್ತು? ಮಾಯೆಯ ಸಂಘ, ಅಸತ್ಯ ಆಯ್ತಲ್ಲ. दिन प्रतिदिन गीता का अभ्यास कम होता जाता है क्योंकि अपने धर्म को ही नहीं जानते हैं. ದಿನ ಪ್ರತಿದಿನನೂ ಗೀತೆಯ ಅಧ್ಯಯನ ಅಭ್ಯಾಸ ಕಡಿಮೆ ಆಗ್ತಾ ಬಂದಿದೆ. ಏಕೆಂದ್ರೆ ತನ್ನ ಧರ್ಮವನ್ನ ತಿಳ್ಕೊಂಡಿಲ್ಲ. ಈಗೆಲ್ಲ ನೋಡಿ, ವಿದೇಶದವರು ಬೇರೆ ಬೇರೆ ದೇಶದಲ್ಲಿ ಅದಕ್ಕೆ ಯಾವಾಗ ಮಹತ್ವ ಜಾಸ್ತಿ ಕೊಡಕ್ ಶುರು ಮಾಡಿದ್ರೋ ಆವಾಗ ಭಾರತವಾಸಿಗಳಿಗೆ ಇದ್ರಲ್ಲಿ ಏನೋ ಇದೆ ಅಂತ ಭಾರತವಾಸಿಗಳು ಸ್ವಲ್ಪ ಜಾಗೃತ ಆಗ್ತಾರೆ. ಆದ್ರೂ ಅಸತ್ಯ ಗೀತೆಯನ್ನೇ ಓದ್ತಾರೆ. ಶ್ರೀ ಕೃಷ್ಣ ಕೆ ಸಾತ್ ತೋ ಸಭಿ ಕಾ ಪ್ಯಾರ್ ಹೇ, ಶ್ರೀ ಕೃಷ್ಣ ಕೋ ಹಿ ಬುಲಾತೆ ಹೇ, ಜುಲಾತೆ ಹೇ. ಅಬ್ ತುಮ್ ಸಮಜ್ತೆ ಹೋ ಹಮ್ ಜುಲಾಯೆ ಕಿಸ್ಕೋ. ಶ್ರೀ ಕೃಷ್ಣನ ಜೊತೆ ಎಲ್ಲರದು ಪ್ರೀತಿ ಇದೆ. ಶ್ರೀ ಕೃಷ್ಣನನ್ನೇ ಎಲ್ಲರೂ ಬಾಲಕೃಷ್ಣನನ್ನ ತೊಟ್ಲಲ್ಲಿ ಹಾಕಿ ಎಲ್ಲ ತೂಗ್ತಾರೆ ಕೃಷ್ಣಾಷ್ಟಮಿಲೆಲ್ಲ. ನೀವು ಶಿವಬಾಬುರನ್ನ ಯಾವ್ದ್ರಲ್ಲಿ ತೂಗ್ತೀರಾ? ಯಾವ್ದ್ರಲ್ಲಿ ತೂಗ್ತೀರಾ ಶಿವಬಾಬುರ್ನ? ಚಿನ್ನದ ತೊಟ್ಲಲ್ಲ, ವಜ್ರದ ತೊಟ್ಲಲ್ಲ, ಯಾವ್ದ್ರಲ್ಲಿ? ಬಚ್ಚೋं को ಜುಲಾಯಾ ಜಾತಾ, ಬಾಪ್ ಕೋ ತೋ ಜುಲಾ ನ ಸಕೆ. ಮಕ್ಕಳನ್ನ ತೂಗ್ತಾರೆ ತೊಟ್ಲಲ್ಲಿ, ತಂದೆನ ಹಾಕಿ ಯಾರಾದ್ರೂ ತೂಗ್ತಾರ? तुम शिव बाबा को जुलाएंगे, वह बालक तो बनते नहीं, पुनर्जन्म में आते नहीं, वह तो बिंदु है, उनको क्या जुलाएंगे. श्री कृष्ण का बहुतों को साक्षात्कार होता है. ಶಿವ ಬಾಬಾ ಹೇಳ್ತಾರೆ ನಾನು ಯಾವತ್ತೂ ಬಾಲಕ ಆಗೋದಿಲ್ಲ, ಪುನರ್ಜನ್ಮದಲ್ಲೂ ಬರೋದಿಲ್ಲ,
ನಾನು ಅತಿ ಸೂಕ್ಷ್ಮ ಬಿಂದು, ನನ್ನನ್ನು ನೀವು ಯಾವುದ್ರಲ್ಲಿ ತೂಗಕ್ಕೆ ಸಾಧ್ಯ ಇದೆ. ಶ್ರೀಕೃಷ್ಣಂದು ಬಹಳಷ್ಟು ಜನರಿಗೆ ಸಾಕ್ಷಾತ್ಕಾರ ಆಗುತ್ತೆ. श्री कृष्ण के मुख में तो सारी विश्व है, क्योंकि विश्व का मालिक बनते हैं. ಶ್ರೀ ಕೃಷ್ಣ ಬಾಯಿ ತೆರೆದ್ರೆ ಇಡೀ ವಿಶ್ವನೇ ಕಾಣುತ್ತೆ. ಬಾವೆ ಹೇಳ್ತಾರೆ ಬಾಯಲ್ಲೆಲ್ಲಿದೆ ವಿಶ್ವ, ಇಡೀ ವಿಶ್ವದ ಮಾಲೀಕ ಅನ್ನೋದನ್ನ ತೋರಿಸ್ತಾರೆ. ತೋ ವಿಶ್ವರೂಪಿ ಮಕ್ಕನ್ ಹೇ. ಆಮೇಲೆ ಇನ್ನು ಕೃಷ್ಣನ್ ಬಾಯಲ್ಲಿ ಬೆಣ್ಣೆ ಇದೆ, ಇದು ವಿಶ್ವದ ರಾಜ್ಯದ ಬೆಣ್ಣೆ ಇದು. वो जो आपस में लड़ते हैं वह भी सृष्टि रूपी मक्खन के लिए लड़ते हैं. ಇವತ್ತೆಲ್ಲ ರಾಷ್ಟ್ರದವ್ರು ಹೊಡೆದಾಡ್ತಾ ಇರೋದು, ಬಾಂಬ್ಗಳನ್ನ ರೆಡಿ ಮಾಡ್ಕೊಂಡಿರೋದು ಯಾಕೆ? ಅವ್ರನ್ನ ಸಾಯಿಸಿ ನಾವು ರಾಜ್ಯ ಮಾಡ್ತೀವಿ ಅಂತ. ವಿಶ್ವದ ಬೆಣ್ಣೆಗೋಸ್ಕರನೇ ಹೊಡೆದಾಡ್ತಾ ಇರೋದು. ಅದಕ್ಕೆ ಎರಡು ಬೆಕ್ಕು ಬೆಣ್ಣೆಗೆ ಜಗಳ ಆಡುತ್ತೆ, ಮಧ್ಯದಲ್ಲಿ ಕೋತಿಗ್ ಸಿಗುತ್ತೆ ಅಂತ ಕತೆ ಬರೆದ್ರು. ಸಮಸ್ಯೆ ಹಮ್ ಜೀತ್ ಪಾಲೆ, श्री कृष्ण के मुख में मक्खन का गोला दिखाते, ये भी अनेक प्रकार के साक्षात्कार होते हैं. ತಿಳ್ಕೊತಾರೆ ನಾವು ವಿಜಯ ಪಡ್ಕೊಂಡು ಬಿಡ್ತೀವಿ ಇನ್ನೊಂದು ರಾಷ್ಟ್ರದ ಮೇಲೆ ಅಂತ ಹೇಳಿ. ಶ್ರೀಕೃಷ್ಣನ ಬಾಯಲ್ಲಿ ಬೆಣ್ಣೆ ತೋರಿಸಲಾಗುತ್ತೆ, ಅದು ಅನೇಕ ಪ್ರಕಾರದಲ್ಲಿ ಕೃಷ್ಣಂದು ಸಾಕ್ಷಾತ್ಕಾರ ಆಗುತ್ತೆ. ಆದ್ರೆ ಅರ್ಥ ಮನುಷ್ಯರಿಗೆ ಏನು ಗೊತ್ತಿಲ್ಲ. ಕೆಲವರಿಗೆ ಕೃಷ್ಣಂದು ಗ್ಲೋಬ್ ಮೇಲೆ ಸಾಕ್ಷಾತ್ಕಾರ ಆಗುತ್ತೆ, ಕೆಲವರಿಗೆ ಬಾಯಲ್ಲಿ ಗ್ಲೋಬ್ ಸಾಕ್ಷಾತ್ಕಾರ ಆಗುತ್ತೆ, ಬೆಣ್ಣೆ, ಇದೆಲ್ಲ ಸಾಕ್ಷಾತ್ಕಾರ ವಿಭಿನ್ನ ಅನೇಕ ಪ್ರಕಾರದ್ದಾಗುತ್ತೆ. ಆದ್ರೆ ಮನುಷ್ಯರಿಗೆ ಅರ್ಥ ಏನು ಗೊತ್ತಿಲ್ಲ. ಎಲ್ಲ ತಿಳ್ಕೊಂಡ್ಬಿಡ್ತಾರೆ, ಕೃಷ್ಣ ಬೆಣ್ಣೆ ಕದ್ದ, ಸೀರೆ ಕದ್ದ, ಇದೆಲ್ಲ ಬರೆದು ಬಿಟ್ಟಿದ್ದಾರೆ. ಯಹಾ ತುಮಕೋ ಸಾಕ್ಷಾತ್ಕಾರ ಕಾ ಅರ್ಥ ಸಮझाया जाता है. ಮನುಷ್ಯ ಸಮಸ್ತೆ ಹೇ ಹಮ್ಕೋ ಭಗವಾನ್ ಸಾಕ್ಷಾತ್ಕಾರ ಕರಾತೆ ಹೇ. ಇಲ್ಲಿ ನಿಮ್ಮ ಮಕ್ಕಳಿಗೆ ಬಾಬೋರು ಸಾಕ್ಷಾತ್ಕಾರದ ಅರ್ಥ ತಿಳಿಸ್ಕೊಟ್ಟಿದ್ದಾರೆ. ಮನುಷ್ಯರು ತಿಳ್ಕೊಂಡಿದ್ದಾರೆ ಭಗವಂತ ಸಾಕ್ಷಾತ್ಕಾರ ಮಾಡಿಸ್ತಾರೆ ಅಂತ. ये भी बाप समझाते हैं, जिसको याद करते समझो कोई श्री कृष्ण की नवदा भक्ति करते हैं तो अल्पकाल के लिए उनकी मनोकामना पूरी होती है. ಮನುಷ್ಯರು ಏನ್ ತಿಳ್ಕೊಂಡಿದ್ದಾರೆ, ಭಕ್ತಿ ಮಾಡೋದ್ರಿಂದ ಸಾಕ್ಷಾತ್ಕಾರ ಭಗವಂತ ಮಾಡಿಸ್ತಾರೆ ಅಂತ. ಯಾರು ಯಾರನ್ನ ನೆನ್ಪು ಮಾಡ್ತಾರೆ, ಭಕ್ತರು ಯಾವ ಇಷ್ಟ ದೇವಿ ದೇವತೆಯನ್ನ ನೆನ್ಪು ಮಾಡ್ತಾರೆ ತಿಳ್ಕೊಳ್ಳಿ. ಯಾರು ಕೃಷ್ಣಂದು ನವದಾ ಭಕ್ತಿ ಮಾಡ್ತಾರೆ ಅಂದ್ರೆ ಅಲ್ಪ ಕಾಲಕ್ಕೆ ಅವರ ಮನೋಕಾಮನೆಗಳು ಪೂರ್ಣ ಆಗತ್ತೆ. ಅವರಿಗೆ ಅಷ್ಟೇ ಬೇಕು, ನೀನು ಒಂದ್ಸಲ ಕಾಣಿಸ್ಕೊಂಡ್ಬಿಡು ಅಷ್ಟೇ ಸಾಕು, ನನ್ನ ಜೀವನ ಸಾರ್ಥಕ ಅಂತ ಅವ್ರ ಕಾಮನೆಗಳು ಪೂರ್ತಿ ಆಗತ್ತೆ. ಇದೆಲ್ಲ ಡ್ರಾಮಾದಲ್ಲಿ ನಿಗದಿ ಇದೆ. ಅಸನೇ ಕಹೆಂಗೆ ಭಗವಾನ್ ನೇ ಸಾಕ್ಷಾತ್ಕಾರ ಕರಾಯ, जो जिस भावना से जिसकी पूजा करते उनको वह साक्षात्कार होता है. ಹಂಗಲ್ಲ, ಭಗವಂತ ಅವರಿಗೆ ಸಾಕ್ಷಾತ್ಕಾರ ಮಾಡಿಸ್ತಾರೆ ಅಂತ. ಯಾರಿಗೆ ಯಾರಲ್ಲಿ ಭಾವನೆ ಇದೆಯೋ ಅವರಿಗೆ ಅವರು ಸಾಕ್ಷಾತ್ಕಾರ ಆಗೋದು ಡ್ರಾಮಾದಲ್ಲೇ ನಿಗದಿ ಇದೆ. ये तो भगवान की बड़ाई की साक्षात्कार कराते, एक तरफ इतनी बड़ाई भी करते, दूसरी तरफ कह देते पत्थर टिक्कर में भगवान है. ಭಗವಂತನ ಮಹಿಮೆ ಮಾಡ್ತಾರೆ, ಭಗವಂತನೇ ಸಾಕ್ಷಾತ್ಕಾರ ಮಾಡಿಸಿದ್ದು ಅಂತ. ಒಂದ್ ಕಡೆ ಮಹಿಮೆನೂ ಮಾಡ್ತಾರೆ ನನಗೆ, ಇನ್ನೊಂದ್ ಕಡೆ ನಂದು ಅಷ್ಟೇ ನಿಂದನೆನೂ ಮಾಡ್ತಾರೆ. ಕಲ್ಲು ಮಣ್ಣು ಎಲ್ಲದರಲ್ಲೂ ಕಣ ಕಣದಲ್ಲೂ ನೀನು ಅಂತ. कितनी अंधश्रद्धा की भक्ति करते हैं, समझते हैं बस श्री कृष्ण का साक्षात्कार हुआ, श्री कृष्णपुरी में हम जरूर जाएंगे. ಅಂಧಶ್ರದ್ಧೆಯ ಭಕ್ತಿ ಮಾಡ್ತಾರೆ, ತಿಳ್ಕೊಳ್ತಾರೆ ಶ್ರೀ ಕೃಷ್ಣನ ಸಾಕ್ಷಾತ್ಕಾರ ಆಯ್ತು ಅಂದ್ರೆ ನಾವು ಶ್ರೀ ಕೃಷ್ಣಪುರಿಗೆ ಹೋಗ್ತೀವಿ ಅಂತ. ಪರಂತು ಶ್ರೀ ಕೃಷ್ಣಪುರಿ ಆಯೇ ಕಹಾಸೆ, ಆ ಕೃಷ್ಣಪುರಿ ಎಲ್ಲಿಂದ ಬರುತ್ತೆ? ಎಲ್ಲೋ ಮೇಲೊಂದು ಲೋಕ ಇದೆ ಅಂತ ತಿಳ್ಕೊತಾರೆ. ಸಬ್ ರಾಜ್ ಬಾಪ್ ತುಮ್ ಬಚ್ಚೋಂ ಕೋ ಅಬ್ ಸಮझाते हैं. ಎಲ್ಲ ರಹಸ್ಯಗಳನ್ನ ಬಾಬೋರ್ ಕುತ್ಕೊಂಡು ಈಗ ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಈಗ ಶ್ರೀ ಕೃಷ್ಣಪುರಿ ಸ್ಥಾಪನೆ ಆಗ್ತಾ ಇದೆ. ಇರೋದು ಕೃಷ್ಣಪುರಿ ಸ್ಥಾಪನೆ ಆಗ್ತಾ ಇದೆ. ಈಗಿರೋದು ಕಂಸಪುರಿ. ಇದು ಕಂಸ, ಅಕಾಸುರ, ಬಕಾಸುರ, ಕುಂಭಕರ್ಣ, ರಾವಣ
ಇದೆಲ್ಲ ಅಸುರರ ಹೆಸರಿದು. ಶಾಸ್ತ್ರಗಳಲ್ಲಿ ಏನೇನು ಕುತ್ಕೊಂಡು ಬರೆದು ಬಿಟ್ಟಿದ್ದಾರೆ. ಏ ಬಿ ಸಂಜಾನ ಗುರು ದೋ ಪ್ರಕಾರಕ್ಕೆ. ಮನುಷ್ಯರಿಗೆ ಇದನ್ನು ತಿಳಿಸ್ಕೊಡಿ. ಗುರುಗಳು ಅಂದ್ರೆ 2 ಪ್ರಕಾರದವರು. ಯಾವ 2 ಪ್ರಕಾರ? ಒಂದು ಭಕ್ತಿ ಮಾರ್ಗದ ಗುರುಗಳು, ಅವರು ಭಕ್ತಿ ಕಲ್ಸ್ಕೊಡ್ತಾರೆ. ಏ ಬಾಪ್ ತೋ ಜ್ಞಾನ ಕಾ ಸಾಗರ್ ಹೇ. ಶ್ರೀ ಬಾಬಾ ಜಗದ್ಗುರು ಸದ್ಗುರು, ಬಾಬೋರು ಜ್ಞಾನ ಸಾಗರ. ಇವರಿಗೆ ಸದ್ಗುರು ಅಂತ ಹೇಳಲಾಗುತ್ತೆ. ಯಾರು ಜ್ಞಾನ ಕಲ್ಸ್ಕೊಡ್ತಾರೆ. ಈ ಕವಿ ಭಕ್ತಿ ನಹಿ ಸಿಕ್ಲಾತೆ ಹೇ, ಜ್ಞಾನ ಹಿ ಸಿಕ್ಲಾತೆ. ಇವರೆಂದು ಭಕ್ತಿ ಕಲ್ಸ್ಕೊಡೋದಿಲ್ಲ ಬಾಬೋರು. ಭಕ್ತಿಯ ಫಲ ಜ್ಞಾನ, ಜ್ಞಾನ ಕಲ್ಸ್ಕೊಡ್ತಾರೆ. ಮನುಷ್ಯರು ಭಕ್ತಿಯಲ್ಲಿ ಎಷ್ಟೊಂದು ಖುಷಿ ಆಗುತ್ತೆ ಅವರಿಗೆ. ಭಕ್ತಿ ಅಂದ್ರೆ ನೋಡಿ ಎಷ್ಟು ಖುಷಿ ಆಗುತ್ತೆ. ಜಾಂಜಾ ಬಜಾತೆ बनारस में तुम देखेंगे सब देवताओं के मंदिर बना दिए. ಬಾಬಾ ಹೇಳ್ತಾರೆ ಏನೆಲ್ಲ ಭಜನೆಯಲ್ಲಿ ಸೌಂಡ್ ಮಾಡ್ತಾರಲ್ಲ, ಏನೆಲ್ಲ ಬಾರಿಸ್ತಾರಲ್ಲ, ಬಾಬಾ ಹೇಳ್ತಾರೆ ಆ ಸೌಂಡು, ಹಾಡು, ಸಂಘಟನೆಯಲ್ಲಿ ಏನೋ ಒಂದು ವಾಯ್ಸು, ಅದೆಲ್ಲದರಲ್ಲಿ ಭಕ್ತಿಯಲ್ಲಿ ಮನುಷ್ಯರಿಗೆ ಖುಷಿ ಆಗುತ್ತೆ. ಬನಾರಸ್ಸಲ್ಲೂ ಎಷ್ಟೊಂದು ದೇವತೆಗಳ ಮಂದಿರ ಮಾಡಿದರೆ. ಎಸ್ಸ ಭಕ್ತಿ ಮಾರ್ಗ ಕಿ ದುಕಾನ್ದಾರಿ ಹೇ, ಭಕ್ತಿ ಕಾ ದಂಧಾ ಹೇ. ಇದೆಲ್ಲ ಭಕ್ತಿ ಮಾರ್ಗದ ವ್ಯಾಪಾರ ಇದು. ಭಕ್ತಿ ಅಂದ್ರೇನೆ ವ್ಯಾಪಾರ. ತುಮ್ ಬಚ್ಚೋಂ ಕಾ ದಂಧಾ ಹೇ, ಕೌನ್ ಸಾ? ಜ್ಞಾನ್ ರತ್ನೋಂ ಕಾ. ಇನ್ಕೋ ಭಿ ವ್ಯಾಪಾರ ಕಹಾ ಜಾತಾ ಹೇ. ಬಾಬಾ ಹೇಳ್ತಾರೆ ನೀವು ಮಕ್ಕಳ ಕರ್ತವ್ಯ ಏನೋ, ನಿಮ್ದು ವ್ಯಾಪಾರ, ಜ್ಞಾನ ರತ್ನಗಳ ವ್ಯಾಪಾರ. ಬಾಬೋರು ರತ್ನಗಳ ವ್ಯಾಪಾರಿ. तुम समझते हो ये रतन कौन से है, इन बातों को समझेंगे वही. कौन समझेंगे? जिन्होंने कल्प पहले समझा है, दूसरे समझेंगे ही नहीं. ಬಾಬಾ ಹೇಳ್ತಾರೆ ಈ ಜ್ಞಾನ ರತ್ನಗಳು ಯಾರು ಕೊಡ್ತಾರೆ, ಈ ಮಾತುಗಳು ಯಾರು ತಿಳ್ಕೊಳಕ್ ಸಾಧ್ಯ ಅಂದ್ರೆ, ಯಾರು ಕಲ್ಪದ ಹಿಂದೆ ತಿಳ್ಕೊಂಡಿದ್ದಾರೆ ಅವರೇ ತಿಳ್ಕೊಳ್ಳೋದು. ಇನ್ಯಾರು ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ. जो भी बड़े बड़े है वह पिछाड़ी में आकर समझेंगे. ಕನ್ವರ್ಟ್ ಬಿ ಹುಯೇ ಹೇನ. ಇನ್ನು ದೊಡ್ಡ ದೊಡ್ಡವರು ಯಾರ್ಯಾರು ಬೇರೆ ಬೇರೆ ಧರ್ಮದಲ್ಲಿ ಕನ್ವರ್ಟ್ ಆಗಿದ್ದಾರೆ, ಯಾರ್ಯಾರು ಇನ್ನೂ ವಿಶೇಷ ಆತ್ಮಗಳಿದ್ದಾರೆ, ಅವರೆಲ್ಲರೂ ಕೊನೆಗೆ ಬರ್ತಾರೆ. ಏಕ್ ರಾಜ ಜನಕ್ ಕಿ ಕಥಾ ಸುನಾತೆ ಹೇ, ಜನಕ್ ಫಿರ್ ಅನುಜನಕ್ ಬನಾ. जैसे कोई का नाम श्री कृष्ण है, कहेंगे तुम अनुदैवी श्री कृष्ण बनेंगे. कहाँ वह सर्वगुण संपन्न श्री कृष्ण, कहाँ यह है. ಬಾಬಾ ಹೇಳ್ತಾರೆ ರಾಜ ಜನಕನ ಕಥೆ ಇದೆ, ಜನಕ ಮತ್ತೆ ಅನುಜನಕ ಆಗ್ತಾರೆ ಅಂತ ಹೇಳಿ. ಅಂದ್ರೆ ಒಂದು ಉದಾಹರಣೆ ಹೇಳ್ತಾರೆ ಬಾಬಾವರು. ಈಗ ಶ್ರೀ ಕೃಷ್ಣನ ಆತ್ಮ ಇದೆ, ಅದೇ ಆತ್ಮ ಭವಿಷ್ಯದಲ್ಲಿ ದೈವಿ ಶ್ರೀ ಕೃಷ್ಣ ಆಗುತ್ತೆ. ಕೃಷ್ಣನ ಆತ್ಮ ಇಲ್ಲಿದೆ, ಬ್ರಹ್ಮನ ರೂಪದಲ್ಲಿದೆ. ಅದೇ ಆತ್ಮ ಭವಿಷ್ಯದ ಸತ್ಯಯುಗದಲ್ಲಿ ಬಾಲ ಶ್ರೀ ಕೃಷ್ಣ ಆಗುತ್ತೆ. ಬಾಬಾ ಹೇಳ್ತಾರೆ ಆ ಸರ್ವಗುಣ ಸಂಪನ್ನ ಶ್ರೀ ಕೃಷ್ಣ ಎಲ್ಲಿ, ಇವರೆಲ್ಲಿ, ಬ್ರಹ್ಮ ಎಲ್ಲಿ. कोई का लक्ष्मी नाम है और इन लक्ष्मी नारायण के आगे जाकर महिमा गाती है. ನೋಡಿ ಈಗೆಲ್ಲ ಕಲಿಯುಗದಲ್ಲಿ ಲಕ್ಷ್ಮಿ ಅಂತ ಹೆಸರಿರುತ್ತೆ, ಅವರೇ ಹೋಗಿ ಇದೇ ಲಕ್ಷ್ಮೀ ನಾರಾಯಣರ ಮುಂದೆ ತಲೆ ಬಾಗ್ತಾರೆ, ಮಹಿಮೆ ಮಾಡ್ತಾರೆ. थोड़ी समझती कि हमने और हमारे में फर्क क्यों हुआ है. ಈ ಲಕ್ಷ್ಮಿ ಅಂತ ಹೆಸರಿಟ್ಕೊಂಡಿರೋರು ಆ ಲಕ್ಷ್ಮಿನ ಪೂಜೆ ಮಾಡುವಾಗ ವಿಚಾರ ಮಾಡ್ತಾರ, ನನಗೂ ಲಕ್ಷ್ಮಿ ಅಂತ ಹೆಸರಿದೆ, ಅವ್ರಿಗೂ ಲಕ್ಷ್ಮಿ ಹೆಸರಿದೆ, ನಮ್ಮಿಬ್ಬರಲ್ಲಿ ಏನ್ ಅಂತರ ಇದೆ, ಇದನ್ನ ಯಾರಾದ್ರೂ ವಿಚಾರ ಮಾಡ್ತಾರ? ಓ ಅವ್ರ ದೇವ್ರು, ಅವ್ರ ಹೆಸರು ನಾವ್ ಇಟ್ಕೊಂಡಿದೀವಿ ಅಂತ ತಿಳ್ಕೊತಾರ ಅಷ್ಟೇನೆ. अभी तुम बच्चों को नॉलेज मिली है सृष्टि चक्र कैसे फिरता है. ಈಗ ನಿಮ್ಮ ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ, ಈ ಸೃಷ್ಟಿ ಚಕ್ರ ಹೇಗ್ ತಿರುಗುತ್ತೆ, ನೀವೇ 84 ಜನ್ಮವನ್ನ ಹೇಗ್ ಪಡಿತೀರಿ. ಈ ಚಕ್ರದಲ್ಲಿ ಅನೇಕ ಬಾರಿ ಬಂದಿದ್ದೀರಿ, ಅನೇಕ ಬಾರ್ ಮನ ಅನ್ಗಿನಿತ್ ಬಾರ್. ಕಬಿ ಬಂದ್ ನೈ ಹೋ ಸಕ್ತಾ. ಈ ಚಕ್ರ ಯಾವತ್ತೂ ನಿಲ್ಲದಿಲ್ಲ, ನಿರಂತರವಾಗಿ ತಿರುಗುತ್ತೆ. ಈ ನಾಟಕದಲ್ಲಿ ನೀವೆಲ್ಲರೂ ಪಾತ್ರಧಾರಿಗಳು. ಮನುಷ್ಯ ಇತನಾ ಜರೂರ್ ಸಮಜ್ತೆ ಕಿ ಹಮ್ ಇಸ್ ನಾಟಕ ಮೇ ಪಾರ್ಟ್ ಬಜಾನೆ ಆಯೆ. ಎಲ್ಲರಿಗೂ ಗೊತ್ತಿದೆ ಮನುಷ್ಯರು ಏನ್ ಹೇಳ್ತಾರೆ, ಓ ಈ ಸೃಷ್ಟಿ ಒಂದ್ ನಾಟಕ, ನಾವಿಲ್ಲಿ ಪಾತ್ರ ಮಾಡಕ್ ಬಂದಿದೀವಿ.
ಹೇಳ್ತಾರೆ, ಅರ್ಥ ಅನುಭವ ಏನೂ ಗೊತ್ತಿಲ್ಲ. ಬಾಕಿ ಡ್ರಾಮಾದ ಆದಿ ಮಧ್ಯ ಅಂತ್ಯ ಯಾರು ತಿಳಿದಿಲ್ಲ. ಈಗ ನಾವಿಲ್ಲಿ ಪಾತ್ರ ಮಾಡಕ್ ಬಂದಿದೀವಿ ಅಂದ್ರೆ ಈ ಡ್ರಾಮಾ ಯಾವುದು, ಇದರ ಡೈರೆಕ್ಟರ್ ಯಾರು, ಇದು ಎಷ್ಟು ಗಂಟೆದು, ಯಾವಾಗ ಶುರು ಆಗುತ್ತೆ ಯಾವಾಗ ಮುಗಿಯುತ್ತೆ, ಇದೇನು ಗೊತ್ತಿಲ್ಲ. तुम बच्चे जानते हो महात्माओं के रहने का स्थान परे ते परे है, वहां सूर्य चांद की भी रोशनी नहीं है. ನೀವು ಮಕ್ಕಳಿಗೆ ಗೊತ್ತಿದೆ, ನಾವೆಲ್ಲ ಆತ್ಮಗಳಿರೋ ಸ್ಥಾನ ಪರಂಧಾಮ, ಮೂಲವತನ. ಅದು ಸ್ವಪ್ರಕಾಶದಿಂದ ಕೂಡಿರೋ ಸ್ಥಾನ. ಅಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳ ಬೆಳಕು ಅಲ್ಲಿಗೆ ತಲುಪೋದಿಲ್ಲ. ये सब समझने वाले बच्चे भी अक्सर करके साधारण गरीब ही बनते हैं, क्योंकि भारत ही सबसे साहूकार था, अब भारत ही सबसे गरीब बना है. ಇದೆಲ್ಲ ಜಾಸ್ತಿ ಯಾರಿಗೆ ಅರ್ಥ ಆಗುತ್ತೆ, ಸಾಧಾರಣವಾಗಿರೋರಿಗೆ, ಬಡವರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಏಕೆಂದ್ರೆ ಇದೇ ಭಾರತ ಶ್ರೀಮಂತ ದೇಶ ಇತ್ತು, ಅದೇ ಭಾರತ ಇವತ್ತು ಬಡ ದೇಶ ಆಗಿದೆ. ಎಲ್ಲ ಆಟ ಭಾರತದ ಮೇಲೆ ಮಾಡಲ್ಪಟ್ಟಿರೋದು. ಭಾರತ್ ಜೈಸಾ ಪಾವನ್ ಖಂಡ್ ಅವ್ರ ಕೊಯ್ ಹೋತಾ ನಹಿ. ಈ ಭರತ ಖಂಡದಂತಹ ಪಾವನ ಖಂಡ ಇನ್ಯಾವುದು ಇಲ್ಲ. ಪಾವನ ಜಗತ್ತಲ್ಲಿ ಪಾವನ ಖಂಡ ಇತ್ತು, ಆ ಸಮಯದಲ್ಲಿ ಅವ್ರ ಕೊಯ್ ಖಂಡ್ ವಹ ಹೋತಾ ನಹಿ. ಈಗೇನು 5 ಖಂಡಗಳು ಹೇಳ್ತಾರೆ, ಯಾವ ಖಂಡಗಳ ವಿಭಜನೆ ಅಲ್ಲಿರೋದಿಲ್ಲ, ಅಖಂಡ ವಿಶ್ವ ಇರುತ್ತೆ. बाबा ने समझाया इस सारी दुनिया एक बेहद का ಐಲ್ಯಾಂಡ್ है. ಬಾಬೋರ್ ತಿಳಿಸ್ಕೊಟ್ಟಿದ್ದಾರೆ ಮಕ್ಕಳಿಗೆ, ಮಕ್ಕಳೇ ಇಡೀ ವಿಶ್ವನೇ ಒಂದು ಬೇಹದ್ದಿನ ದ್ವೀಪ ಇದು. ಹೇಗೆ ಲಂಕೆಯನ್ನ ದ್ವೀಪ ಅಂತ ಹೇಳ್ತಾರೆ, ತೋರಿಸ್ತಾರೆ. ರಾವಣ ಲಂಕೆಯಲ್ಲಿದ್ದ ಅಂತ, ಶ್ರೀಲಂಕೆನ ಲಂಕೆ ಅಂತ ಹೇಳಿದ್ರು. ಅಭಿ ತುಮ್ ಸಮಜ್ತೆ ಹೋ ರಾವಣ ಕಾ ರಾಜ್ಯ ತೋ ಸಾರಿ ಬೇಹದ್ ಕಿ ಲಂಕಾ ಪರ್ ಹೇ. ಯಾವುದೋ ಲಂಕೆ ಒಂದು ದ್ವೀಪ, ಅಲ್ಲಿ ರಾವಣ ಇದ್ದ, ಇಂಥ ಕಡೆ ಅಯೋಧ್ಯೆಯಲ್ಲಿ ರಾಮ ಇದ್ದ, ಇದೆಲ್ಲ ಬರೆದು ಬಿಟ್ಟಿದ್ದಾರೆ. ಆದ್ರೆ ಬಾಬಾ ಹೇಳ್ತಾರೆ, ಇಡೀ ವಿಶ್ವದಲ್ಲೇ ರಾವಣನ ರಾಜ್ಯ ಇದೆ, ಇಡೀ ವಿಶ್ವನೇ ಒಂದು ಲಂಕೆ, ಇದು ಬೇಹದ್ದಿನ ಐಲ್ಯಾಂಡ್ ಇದು. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ರಾವಣ ರಾಜ್ಯ ಅತಿ ದೊಡ್ಡ ವಿಶಾಲವಾಗಿದೆ. ಅಂದ್ರೆ ಯಾವುದೋ ಒಂದು ಸೀಮಿತವಾದ ಸ್ಥಾನ ಅಲ್ಲ, ವಿಶ್ವದಲ್ಲೇ ವ್ಯಾಪಕವಾಗಿದೆ ರಾವಣಂದು. ಸಾರಿ ಸೃಷ್ಟಿ ಸಮುದ್ರ ಪರ್ ಕಡಿ. ಭೂಮಿ ಯಾವುದ್ರ ಮೇಲೆ ನಿಂತಿದೆ, ನೀರಿನ ಮೇಲೆ ನಿಂತಿದೆ. ಈ ಟಾಪು ಹೇ ಅಂದ್ರೆ ಇದು ದ್ವೀಪ, ಇದು ಇಡೀ ಪ್ರಪಂಚನೇ ಒಂದು ದ್ವೀಪ. ಇದ್ರ ಇಡೀ ಪ್ರಪಂಚದಲ್ಲಿ ರಾವಣ ರಾಜ್ಯ ಇದೆ. ಸಬ್ ಸೀತಾಯೇ ರಾವಣ ಕಿ ಜೈಲ್ ಮೇ. ಈಗ ರಾವಣ ರಾಜ್ಯದಲ್ಲಿ ಎಲ್ಲ ಸೀತೆಯರು ಎಲ್ಲಿದ್ದಾರೆ, ರಾವಣ ರಾಜ್ಯದಲ್ಲಿ ಸೀತೆಯರೆಲ್ಲ ಎಲ್ಲಿದ್ದಾರೆ, ರಾವಣನ ಜೈಲಲ್ಲಿದ್ದಾರೆ, ಕೈದಿಗಳಾಗಿದ್ದಾರೆ. ಅಂದ್ರೆ ಯಾರು ಸೀತೆಯರು, ಎಲ್ಲ ಆತ್ಮಗಳು ಸೀತೆಯರು. ಉನ್ಹೋನೆ ತೋ ಹದ್ ಕಿ ಕಥಾಯೇ ಬನಾ ದಿ ಹೈ. ಭಕ್ತಿ ಮಾರ್ಗದಲ್ಲಿ ಇದನ್ನ ಒಂದು ಹದ್ದಿನ ಕತೆ ಬರೆದ್ರು, ಅಂದ್ರೆ ಚಿಕ್ಕ ಕತೆ ರೂಪದಲ್ಲಿ ಬರೆದ್ರು. ಇದೆಲ್ಲ ಬೇಹದ್ದಿನ ಮಾತುಗಳು, ಇಡೀ ಸೃಷ್ಟಿನೇ ಬೇಹದ್ ನಾಟಕ ಇದು. ಆಮೇಲೆ ಫಿರ್ ಚೋಟೆ ಚೋಟೆ ನಾಟಕ ಬೈಟ್ ಬನಾಯ್. ಈ ಬೇಹದ್ ನಾಟಕ ಇದು, ಇದನ್ನೇ ತಗೊಂಡು ಚಿಕ್ಕ ಚಿಕ್ಕ ನಾಟಕಗಳು, ಸಿನಿಮಾ, ಡ್ರಾಮಾ ಎಲ್ಲ ಮಾಡ್ತಾರೆ. ಬೈಸ್ಕೋಪ್ ಆದಿ ಬಿ ಅಭಿ ಬನೆ ಹೇ, तो बाप को भी समझने में सहज, समझाने में सहज होता है. ಈ ಸಿನಿಮಾ ಇದೆಲ್ಲ ಇವಾಗ ಬಂದಿರೋದು, ಇದೆಲ್ಲ ಬಂದಿರೋದು ಒಳ್ಳೇದೇ ಆಯ್ತು. ಏಕೆಂದ್ರೆ ಬಾಬೋರ್ ಮಕ್ಕಳಿಗೆ ಒಂದು ತಿಳಿಸ್ಕೊಡ್ಲಿಕ್ಕೆ, ಒಂದು ಅರ್ಥ, ಮನುಷ್ಯರಿಗೆ ಅರ್ಥ ಮಾಡಿಸ್ಲಿಕ್ಕೆ ಒಂದು ಹೆಲ್ಪ್ ಆಯ್ತು. ಈಗ ಆ ಡ್ರಾಮಾದಲ್ಲಿ ಏನ್ ಪಾತ್ರ ಮಾಡ್ತಾರೆ, ಈ ಡ್ರಾಮಾದಲ್ಲಿ ಹೆಂಗ್ ಪಾತ್ರ, ಹೋಲಿಕೆ ಹೇಳಲಿಕ್ಕೆ. ಮತ್ತೆ ಆ ಸಿನಿಮಾ ನೀವೆಷ್ಟು ಸಲ ನೋಡಿದ್ರು ರಿಪೀಟ್ ಆಗುತ್ತಷ್ಟೇ, ಚೇಂಜ್ ಆಗಲ್ಲ. ಈ ಡ್ರಾಮಾನು ಅಷ್ಟೇನೆ, ಇದೆಲ್ಲ ಉದಾಹರಣೆ ಕೊಡ್ಲಿಕ್ಕೆ ತುಂಬಾ ಸಹಜ ಆಯ್ತು. ಬೇಹದ್ ಕಾ ಸಾರಾ ಡ್ರಾಮಾ ತುಮ್ ಬಚ್ಚೋಂ ಕಿ ಬುದ್ಧಿ ಮೇ ಹೈ. ಈ ಬೇಹದ್ದಿನ ಎಲ್ಲ ಡ್ರಾಮಾನು ನೀವು ಮಕ್ಕಳ ಬುದ್ಧಿಯಲ್ಲಿದೆ. ಮೂಲವತನ ಫಸ್ಟ್, ಫ್ಲೋರ್ ಬಾಬೋರ್ ಮೇಲಿಂದ ಕೆಳಗೆ ಬರ್ತಾರೆ. ಮೂಲವತನ ಫಸ್ಟ್, ಆಮೇಲೆ ಸೂಕ್ಷ್ಮ ವತನ. ಅವ್ರು
ಅವ್ರ ಕಿಸ್ಕಿ ಬುದ್ಧಿ ಮೇ ಹೋನ ಸಕೆ, ಬೇರೆ ಯಾರ ಬುದ್ಧಿಯಲ್ಲೂ ಇದೆಲ್ಲ ಇಲ್ಲ. ಈ ಮಕ್ಕಳಿಗೆ ಗೊತ್ತಿದೆ ನಾವು ಆತ್ಮಗಳು ಮೂಲವತನ ನಿವಾಸಿಗಳು, ದೇವತೆಗಳು ಸೂಕ್ಷ್ಮವತನ ವಾಸಿಗಳು. ಬ್ರಹ್ಮ ವಿಷ್ಣು ಮಹೇಶ್ವರ ದೇವತಾ ಸೂಕ್ಷ್ಮವತನ ವಾಸಿಗಳು. ಉನ್ಕೋ ಫರಿಷ್ಠಾ ಭಿ ಕೇತೆ ಹೈ. ಸೂಕ್ಷ್ಮವತನ ವಾಸಿಗಳು ಅಂದ್ರೆ ಫರಿಷ್ಠೆಗಳು, ಸೂಕ್ಷ್ಮ ಶರೀರಧಾರಿಗಳು. ವಹಾ ಹಡ್ಡಿ ಮಾಂಸ ಕಾ ಪಿಂಜಡ ಹೋತಾ ನಹಿ. ಸೂಕ್ಷ್ಮವತನದಲ್ಲಿ ಮೂಳೆ ಮಾಂಸಗಳ ದೇಹ, ಈ ಒಂದು ಪಂಜರ ಅಲ್ಲಿ ಇರೋದಿಲ್ಲ. ಈ ಸೂಕ್ಷ್ಮವತನ ಕಾ ಪಾಠ ಭಿ ಥೋಡೆ ಸಮಯಕ್ಕೆ ಲಿಯೇ. ಇದು ಎಲ್ಲಾ ಯುಗದಲ್ಲೂ ಇರಲ್ಲ ಸೂಕ್ಷ್ಮವತನ, ಇದು ಸ್ವಲ್ಪ ಸಮಯಕ್ಕೆ ಇವಾಗ ಮಾತ್ರ. ಅಭಿ ತುಮ್ ಆತೆ ಜಾತೆ ಹೋ ಫಿರ್ ಕಭಿ ನಹಿ ಜಾಯೆಂಗೆ. ಬಾಬಾ ಹೇಳ್ತಾರೆ ಈಗ ಹೋಗ್ತಾ ಬರ್ತಾ ಇರ್ತೀರಿ, ಎಲ್ಲಿಗೆ? ಸೂಕ್ಷ್ಮವತನಕ್ಕೆ ಹೋಗ್ತೀರಾ, ಸಾಕಾರದಲ್ಲಿ ಬರ್ತೀರಾ. ಸೂಕ್ಷ್ಮವತನ ಮೇ ಆತೆ ಜಾತೆ रहते हो फिर कभी नहीं जाएंगे क्योंकि सूक्ष्मवतन रहता नहीं है. ಮತ್ತಿನ್ ಯಾವಾಗೂ ಹೋಗಲ್ಲ ನೀವು. तुम आत्माएं जब मूल वतन से आते हो वया सूक्ष्म वतन नहीं आते हो, सीधे आते हो. ಈ ಪರಂಧಾಮದಿಂದ ಸತ್ಯಯುಗದಲ್ಲಿ ಬರ್ತಿರಲ್ಲ, ವಯ ಇಲ್ಲ ಅಲ್ಲಿ. ಸೂಕ್ಷ್ಮ ವತನಕ್ಕೆ ಬಂದು ಅಲ್ಲಿಂದ ಸತ್ಯಯುಗಕ್ಕೆ ಬರ್ತೀರಿ ಹಂಗಿಲ್ಲ, ಸೀದಾ ಸತ್ಯಯುಗದಲ್ಲಿ ಬರ್ತೀರಿ. ಬಾವಿ ಹೇಳ್ತಾರೆ ಈ ಕಡೆಯಿಂದ ಹೋಗುವಾಗ, ಇಲ್ಲಿಂದ ಹೋಗುವಾಗ ವಯ ಸೂಕ್ಷ್ಮ ವತನ ಮೂಲವತನಕ್ಕೆ ಹೋಗ್ತೀರಿ. अभी वया सूक्ष्म वतन जाते हो, अभी सूक्ष्म वतन का पार्ट है. ये सब राज बच्चों को समझाते हैं. बाप जानते हैं कि हम आत्माओं को समझा रहे हैं. ಸೂಕ್ಷ್ಮ ವತನದ ಪಾರ್ಟ್ ಏನಿದೆ ಅದು ಇವಾಗಿದೆ. ಈ ರಹಸ್ಯ ಎಲ್ಲ ಬಾಬೋರ್ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಬಾಬೋರಿಗೆ ಗೊತ್ತಿದೆ, ನಾವು ಎಲ್ಲ ಆತ್ಮಗಳಿಗೂ ಬಾಬೋರ್ ತಿಳಿಸ್ಕೊಡ್ತಾ ಇದ್ದಾರೆ, ಮತ್ತೆ ನೀವು ಮಕ್ಕಳಿಗೂ ಗೊತ್ತಿದೆ ಬಾಬೋರ್ ತಿಳಿಸ್ಕೊಡ್ತಿದ್ದಾರೆ. ಬೇರೆ ಯಾರಿಗೂ ಈ ರಹಸ್ಯಗಳು ಗೊತ್ತಿಲ್ಲ. ಸಾಧು ಸಂತ ಆದಿ ಕೊಯ್ ಬಿ ಇನ್ ಬಾತೋ ಕೋ ನಹಿ ಜಾನ್ತೆ ಹೈ. ಇದನ್ನ ಇನ್ಯಾರು ಸಾಧು ಸಂತರು ಯಾರು ಇದನ್ನ ಯಾರಿಗೆ ಗೊತ್ತಿದೆ? ಇದೆಲ್ಲ ಸೀಕ್ರೆಟ್, ಇನ್ಯಾರು ತಿಳಿಸ್ಕೊಡಕ್ ಸಾಧ್ಯ ಇಲ್ಲ. ವ ಕಭಿ ಐಸಾ ಬಾತೆ ಕರ್ನ ಸಕೆ. ಇಂಥ ಮಾತುಗಳನ್ನ ಇನ್ಯಾರು, ಬಾಬನ್ ಬಿಟ್ಟು ಇನ್ಯಾರು ಮಾತಾಡಕ್ ಸಾಧ್ಯ ಇಲ್ಲ. बाप ही बच्चों से बात करते, ಆರ್ಗಾನ್ಸ್ ಬಿಗರ್ ತೋ ಬಾತ್ ಕರ್ ನ ಸಕೆ. ತಂದೆ ನಾವು ಮಕ್ಕಳ ಜೊತೆ ಮಾತಾಡ್ತಾ ಇದ್ದಾರೆ. ಹೆಂಗ್ ಮಾತಾಡ್ತಾ ಇದ್ದಾರೆ? ಕರ್ಮೇಂದ್ರಿಯ ಇಲ್ಲದೆ ಅಂತೂ ಮಾತಾಡಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ ನಾನು ಈ ಶರೀರ ಆಧಾರ ತಗೊಂಡು, ಬ್ರಹ್ಮನ ಶರೀರ ಆಧಾರ ತಗೊಂಡು ನೀ ಮಕ್ಕಳಿಗೆ ಓದಿಸ್ತೀನಿ. ತುಮ್ ಆತ್ಮಾओं को दृष्टि भी बाप तरफ ಚಲಿ ಜಾತಿ, ಸಬ್ ನೈ ಬಾತೆ ಹೈ. ಬಾಬೋರ್ ನಮ್ಮ ಮಕ್ಕಳಿಗೆ ಓದಿಸ್ತಾರೆ ಅಂದ್ರೆ ನಮ್ ದೃಷ್ಟಿ ಎಲ್ಲಿದೆ? ಅಂತರ್ದೃಷ್ಟಿ ಬಾಹರ್ ದೃಷ್ಟಿ ಎಲ್ಲ ಬಾಬೋರ್ ಕಡೆ ಇದೆ. ಇದೆಲ್ಲ ಹೊಸ ಮಾತುಗಳು. ನಿರಾಕಾರ ತಂದೆ, ಅವ್ರ ಹೆಸರೇ ಶಿವ ಬಾಬಾ. ತುಮ್ ಆತ್ಮೋ ಕಾ ನಾಮ್ ತೋ ಆತ್ಮಾಯಿ ಹೈ. ನಿಮ್ಮ ಆತ್ಮದ ಹೆಸರೇನು? ಆತ್ಮ ಅನ್ನೋದೇ ಆತ್ಮದ ಹೆಸರು. ಆತ್ಮಕ್ಕೆ ಇನ್ನೊಂದು ಹೆಸರಿಲ್ಲ. ಆದ್ರೆ ಪರಮ ಆತ್ಮನಿಗೆ ಹೆಸರು ಶಿವ ಅನ್ನೋದು. ಇನ್ನು ಉಳಿದವ್ರು ಎಲ್ಲರಿಗೂ ಶರೀರದ ಹೆಸರಿದು. ತುಮಾರೇ ಶರೀರಕ್ಕೆ ನಾಮ್ ಬದಲ್ತೆ ಹೇ. ಮನುಷ್ಯ कहते हैं परमात्मा नाम रूप से न्यारा है, परंतु नाम तो शिव कहते हैं ना. ಬಾಬಾ ಹೇಳ್ತಾರೆ ನಿಮ್ಮ ಶರೀರದ ಹೆಸರೆಲ್ಲ ಚೇಂಜ್ ಆಗುತ್ತೆ, ಜನ್ಮ ಜನ್ಮದಲ್ಲೂ ಚೇಂಜ್ ಆಗುತ್ತೆ. ಮನುಷ್ಯ ಹೇಳ್ತಾರೆ ಪರಮಾತ್ಮನಿಗೆ ನಾಮ ರೂಪನೇ ಇಲ್ಲ, ನಾಮ ರೂಪದಿಂದ ನ್ಯಾರ ಅಂತ ಹೇಳಿ. ಆದ್ರೆ ಹೆಸರೇ ಇದೆ ಅಲ್ಲ. ಶಿವ ಅಂದ್ರೆ ಮತ್ತೇನು? ಶಿವ ಶಿವ ಅಂತಾರೆ, ಎಷ್ಟೊಂದು ಹೆಸರು ಕರೀತಾರೆ, ಮತ್ತೆ ನಾಮ ರೂಪ ಇಲ್ಲ ಅಂತ ಹೇಳ್ತಾರೆ. ಅಷ್ಟು ಗುಂಡಿಗೆ ಅಷ್ಟು ಸುಂದರ ರೂಪ ನೋಡ್ತಾರೆ ನೋಡಿ. ಇದೆಷ್ಟು ಅದ್ಭುತ. ಎಲ್ಲ ಹೇಳ್ಕೊಟ್ರು, ಹಿಂದಿನವ್ರು ಹೇಳಿದ್ರು, ಏನು ಬುದ್ಧಿ ವಿವೇಕ ಏನು ಕೆಲಸ ಮಾಡ್ಲಿಲ್ಲ. ಶಿವ ಕಿ ಪೂಜಾ ಭಿ ಕರ್ತೆ, ಸಮಸ್ತೆ ಹೇ ಏಕ್ ಹೇ, करते दूसरा है. अभी तुम बाप के नाम रूप देश काल को समझ गए हो. ಶಿವನ್ ಪೂಜೆನೂ ಮಾಡ್ತಾರೆ, ಶಿವ ಒಬ್ಬನೇ ಅಂತನೂ ಹೇಳ್ತಾರೆ. ಹೇಳೋದೊಂದು ಮಾಡೋದೇ ಮತ್ತೊಂದು. ಬಾಬಾವರಿಗೆ ನಾಮ ರೂಪ ದೇಶ ಕಾಲ ಗುಣ ಕರ್ತವ್ಯ ಎಲ್ಲವೂ ಇದೆ. ಎಲ್ಲದನ್ನು ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ. ತುಮ್ ಜಾನ್ತೆ ಹೋ ಕೋಯಿ ಭಿ ಚೀಸ್ ನಾಮ್ ರೂಪ್ ಕೆ ಬಿಗರ್ नहीं हो सकता है.
ನಾಮ ರೂಪ ಇಲ್ಲದೆ ಇರೋ ವಸ್ತು ಈ ಜಗತ್ತಲ್ಲಿ ಯಾವುದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಸ ಬಡಿ ಸೂಕ್ಷ್ಮ ಸಮಜ್ನೆ ಕಿ ಬಾತೆ ಹೈ. ಇದೆಲ್ಲ ಬಹಳ ಚೆನ್ನಾಗಿ ಸೂಕ್ಷ್ಮವಾಗಿ ತಿಳ್ಕೊಳ್ಳೋ ಮಾತುಗಳು. ಬಾಪ್ ಸಮझाते गायन भी है सेकंड में जीवन मुक्ति अर्थात मनुष्य नर से नारायण बन सकते हैं. ಗಾಯನ ಇದೆ, ಸೆಕೆಂಡ್ ಅಲ್ಲಿ ಜೀವನ್ ಮುಕ್ತಿ ಸಿಗುತ್ತೆ ಅಂತ. ಹೆಂಗೆ ಜೀವನ್ ಮುಕ್ತಿ ಸಿಗುತ್ತೆ? ಬಾಬಾ ಹೇಳ್ತಾರೆ ಮನುಷ್ಯರು ನರ ನಾರಾಯಣ ಆಗ್ತಾರೆ. जबकि बाप हेवनली गॉड फादर है, हम उनके बच्चे बने तो ಸ್ವರ್ಗ ಕೆ ಮಾಲಿಕ್ ठहरे ना. ನಮ್ ತಂದೆ ಸ್ವರ್ಗದ ರಚಯಿತ. ಆ ಸ್ವರ್ಗದ ಆಸ್ತಿ ಮತ್ತೆ ಯಾರಿಗೆ ಕೊಡ್ತಾರೆ? ಮಕ್ಕಳಿಗೆ ಕೊಡ್ತಾರೆ. ಮನೆ ಕಟ್ಟಿ ಯಾರಿಗೆ ಕೊಟ್ಟೋಗ್ತಾರೆ? ಮಕ್ಕಳಿಗೆ ಕೊಡ್ತಾರೆ. ಬಾಬಾ ಹೇಳ್ತಾರೆ ಹಂಗೆ ಬಾಬೋರನು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ ನಿಮ್ಮನ್ನ. ಪರಂತು ಎವಿ ಸಮಸ್ಯೆ ನಹಿ. ಹೆವೆನ್ಲಿ ಗಾಡ್ ಫಾದರ್ ಅಂತಾರೆ, ಹಂಗಂದ್ರೆ ಏನ್ ಅರ್ಥ? ಆ ಹೆವೆನ್ ಎಲ್ಲಿದೆ, ಅದು ಯಾರಿಗ್ ಸಿಗುತ್ತೆ, ಇದೇನು ತಿಳ್ಕೊಂಡಿಲ್ಲ. ಬಾಬಾ ಕೇತೆ ಹೇ ಬಚ್ಚೆ ತುಮಾರಿ ಏಮ್ ಆಬ್ಜೆಕ್ಟ್ ಹಿ ಹೇ ಕ್ಯಾ क्या एम ऑब्जेक्ट है? नर से नारायण बनना राजयोग है ना. बहुतों को चतुर्भुज का साक्षात्कार होता है. ಮಕ್ಕಳೇ, ನಿಮ್ಮ ಗುರಿ ಉದ್ದೇಶನೇ ನರ ನಾರಾಯಣ ಆಗೋದು, ನಾರಿ ಲಕ್ಷ್ಮಿ ಆಗೋದು. ಬಾಬಾ ಯಾಕೆ ನರ ನಾರಾಯಣ ಅಂತ ಹೇಳ್ತಾರೆ? ಭಕ್ತಿಯಲ್ಲೂ ನರ ನಾರಾಯಣನ್ ಮಂದಿರಗಳು ಇದೆ. ನರ ನಾರಾಯಣ ಅಂದ್ರೆ ವಿಶ್ವದ ಮಾಲೀಕರು ಅಂತ ಯಾರಿಗೆ ಹೇಳೋದು? ರಾಜನಿಗೆ, ನಾರಾಯಣನಿಗೆ, ಮಹಾರಾಜನಿಗೆ ಹೇಳದಲ್ವಾ? ಮಕ್ಕಳೇ, ಇದು ಯೋಗನು ರಾಜಯೋಗ. ಇದು ಅನೇಕರಿಗೆ ಚತುರ್ಭುಜ ವಿಷ್ಣು ಸಾಕ್ಷಾತ್ಕಾರ ಆಗುತ್ತೆ. इससे सिद्ध है विष्णुपुरी के मालिक बनने वाले हैं. तुमको मालूम है स्वर्ग में भी लक्ष्मी नारायण के तख्त के पिछाड़ी क्या होता है? विष्णु का चित्र रखते हैं. ಬಾಬಾ ಹೇಳ್ತಾರೆ ಇದರಿಂದ ಸಿದ್ಧ ಆಗುತ್ತೆ ನೀವು ವಿಷ್ಣುಪುರಿಗೆ ಮಾಲೀಕರಾಗೋರಿದ್ದೀರಿ. ನಿಮಗಿದು ಸೀಕ್ರೆಟ್ ರಹಸ್ಯ ಗೊತ್ತಿದೆ. ಸ್ವರ್ಗದಲ್ಲಿ ಲಕ್ಷ್ಮೀನಾರಾಯಣರ ಸಿಂಹಾಸನದ ಹಿಂಭಾಗದಲ್ಲಿ ವಿಷ್ಣು ಚಿತ್ರ ಇರುತ್ತೆ. ಅರ್ಥಾತ್ ವಿಷ್ಣುಪುರಿ ಮೇ ಇನೋಂಕ ರಾಜ್ಯ ಹೇ. ಅಂದ್ರೆ ವಿಷ್ಣು ಚಿತ್ರ ಯಾಕಿರುತ್ತೆ? ವಿಷ್ಣುಪುರಿನಲ್ಲಿ ಇವ್ರದು ರಾಜ್ಯ ಅಂತ ಹೇಳಿ. ये लक्ष्मी नारायण विष्णुपुरी के मालिक हैं. वह है श्री कृष्णपुरी, ये है कंसपुरी. ಲಕ್ಷ್ಮೀ ನಾರಾಯಣರು ವಿಷ್ಣುಪುರಿಯ ಮಾಲೀಕರು. ಇದು ಕಂಸಪುರಿ, ಅದು ಶ್ರೀ ಕೃಷ್ಣಪುರಿ. ಡ್ರಾಮಾನುಸಾರ ನಾಮ್ ರಖೆ ಹುಯೇ ಹೇ. ಬಾಪ್ ಸಮझाते ಮೇರಾ ರೂಪ್ ಬಹು ಸೂಕ್ಷ್ಮ ಹೇ. ಇವಾಗ ಸತ್ಯಯುಗಕ್ಕೆ ಕರ್ಕೊಂಡೋಗಿ ತೋರಿಸ್ತಾರೆ, ಇವಾಗ ತನ್ನ ಸ್ವರೂಪ ತೋರಿಸ್ತಾರೆ ಬಾಬೋರು. ಬಾಬಾ ಹೇಳ್ತಾರೆ ಡ್ರಾಮಾನುಸಾರ ನನಗೆ ಹೆಸರಿಟ್ಟಿದ್ದಾರೆ ಶಿವ ಅಂತ. ಈ ಮಕ್ಕಳಿಗೆ ಗೊತ್ತಿದೆ ನನ್ನ ರೂಪ ಬಹಳ ಸೂಕ್ಷ್ಮ ರೂಪ. कोई भी जान नहीं सकते हैं. कहते हैं आत्मा एक स्टार, परंतु फिर लिंग बना देते, नहीं तो पूजा कैसे हो. ಯಾರು ನನ್ನನ್ನ ತಿಳಿದಿಲ್ಲ. ನನ್ನ ಹೆಸರು ಹೇಳ್ತಾರೆ, ಮತ್ತೆ ಹೇಳ್ತಾರೆ ಹೆಸರು ರೂಪ ಇಲ್ಲ ಅಂತ, ಕಣಕಣದಲ್ಲೂ ಇದೆಯಾ ಅಂತಾರೆ, ಏನೆಲ್ಲ ಹೇಳ್ತಾರೆ. ಆದ್ರೆ ನನ್ನ ನಿಜ ಪರಿಚಯ ಯಾರಿಗೂ ಗೊತ್ತಿಲ್ಲ. ಆತ್ಮ ಒಂದ್ ಸ್ಟಾರ್ ಹೌದು, ಆದ್ರೆ ಪರಮಾತ್ಮನೂ ಸ್ಟಾರೇ. ಪೂಜೆ ಹೆಂಗ್ ಮಾಡ್ತೀರಾ? ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಶಿವಬಾಬೋರ್ ಪೂಜೆ ಹೆಂಗ್ ಮಾಡ್ತೀರಾ? ಅದಕ್ಕೆ ಲಿಂಗ ರೂಪವನ್ನ ಕೊಡ್ತೀರಾ ಪೂಜೆ ಮಾಡ್ಲಿಕ್ಕೆ. रुद्र यज्ञ रचते, अंगूठे मिसल सालिग्राम बनाते. दूसरी तरफ उनको अजब सितारा कहते हैं. आत्मा को देखने की बहुत कोशिश करते हैं, परंतु कोई भी देख नहीं सकते हैं. ನೋಡಿ, ಆತ್ಮದ ಪರಿಚಯ ಹೆಂಗಿದೆ? ಆತ್ಮ ಅತಿ ಸೂಕ್ಷ್ಮ ಬಿಂದು. ಈ ಬಿಂದುವನ್ನ ಅಂಗುಷ್ಟಾಕಾರದಲ್ಲಿ ತೋರಿಸ್ತಾರೆ. ಬಾಬಾ ಹೇಳ್ತಾರೆ ಸಾಲಿಗ್ರಾಮ ಅಂತ ಹೇಳಿ. ಇನ್ನೊಂದ್ ಕಡೆ ಹೇಳ್ತಾರೆ ಆತ್ಮ ನಕ್ಷತ್ರದಂತೆ ಹೊಳೆಯುತ್ತೆ ಅಂತ. ಮತ್ತ ಆತ್ಮ ನೋಡಕ್ ಎಷ್ಟೊಂದು ಪ್ರಯತ್ನ ಮಾಡಿದ್ದಾರೆ ನೋಡಿ. ವಿಜ್ಞಾನಿಗಳು ತುಂಬಾ ಪ್ರಯತ್ನ ಮಾಡಿದ್ದಾರೆ ಆತ್ಮ ನೋಡ್ಲಿಕ್ಕೆ. ಇನ್ನೇನು ಆತ್ಮ ಶರೀರ ಬಿಟ್ಟು ಹೋಗುತ್ತೆ ಅನ್ಬೇಕಾದ್ರೆ ಗ್ಲಾಸ್ ಹೌಸ್ ಅಲ್ಲಿ ಆ ಜೀವಾತ್ಮ ಇಟ್ಟು ಎಲ್ಲ ಕ್ಯಾಮ್ರಾಗಳನ್ನ ಸೆಟ್ ಮಾಡಿ ಫೋಟೋ ತೆಗಿಯಕ್ ತುಂಬಾ ಪ್ರಯತ್ನಗಳು ಮಾಡಿದ್ದಾರೆ. ಆದ್ರೆ ಇಲ್ಲಿವರೆಗೂ ಯಾರು ಆತ್ಮನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ.
परंतु कोई भी देख नहीं सकते हैं। श्री कृष्ण विवेकानंद का भी दिखाते हैं ना, रामकृष्ण विवेकानंद का भी दिखाते। उसने देखा आत्मा उनसे निकल मेरे में समा गई। अब उनको किसका साक्षात्कार हुआ होगा? ಬಾಬಾ ಹೇಳೋದು, ಈಗ ರಾಮಕೃಷ್ಣ ಪರಮಹಂಸರು ಮತ್ತೆ ವಿವೇಕಾನಂದರ ಬಗ್ಗೆನೂ ತೋರಿಸ್ತಾರೆ. ರಾಮಕೃಷ್ಣ ಪರಮಹಂಸರ ಆತ್ಮ ಬಂದು ವಿವೇಕಾನಂದರಲ್ಲಿ ಸೇರ್ಕೊಳ್ತು ಅಂತ ಹೇಳಿ, ಇದು ಯಾವ ಸಾಕ್ಷಾತ್ಕಾರ ಆಯ್ತು? ಏನಿದು? ಆತ್ಮ ಸಾಕ್ಷಾತ್ಕಾರನೋ परमात्मन साक्षात्कारनो ಏನು ಗೊತ್ತಿಲ್ಲ. आत्मा और परमात्मा का रूप तो एक ही है, बिंदी दिखा समझते कुछ भी नहीं. ಆತ್ಮ ಪರಮಾತ್ಮನ ರೂಪ ಒಂದೇ, ಸೈಜು ಒಂದೇ. ಅದರಿಂದ ಬಿಂದು ನೋಡಿದ್ರೆ ಹೌದು, ಅಲ್ಲಿಂದ ಬಿಂದು ಜ್ಯೋತಿ ಬಂತು, ನನ್ನಲ್ಲಿ ಸೇರ್ಕೊಳ್ತು. ಯಾವ್ದು ಬಂದು ಸೇರ್ಕೊಳ್ತು? ಆತ್ಮ ಬಂದು ಸೇರ್ಕೊಳ್ತಾ, ಪರಮಾತ್ಮ ಬಂದು ಸೇರ್ಕೊಂಡ್ರ? ಇದು ಬರೀ ಸಾಕ್ಷಾತ್ಕಾರ ಅಷ್ಟೇನೆ. आत्मा का साक्षात्कार तो कोई चाहते नहीं, चाहना रखते परमात्मा का साक्षात्कार करे. ಎಲ್ಲರಿಗೂ ಇಚ್ಛೆ ಏನು? ಭಕ್ತಿದು, ನನಗೆ ಪರಮಾತ್ಮ ಸಾಕ್ಷಾತ್ಕಾರ ಆಗ್ಬೇಕು. ಆತ್ಮ ಸಾಕ್ಷಾತ್ಕಾರದ ಯಾರಿಗೂ ಅಷ್ಟೊಂದು ಇಚ್ಛೆ ಇರಲ್ಲ. बैठा था कि गुरु से परमात्मा का साक्षात्कार करे, बस कह दिया ज्योति थी वह मेरे में समा गई, इसमें ही सब बहुत खुश हो गया. ಬಾಬಾ ಹೇಳೋದು, ವಿವೇಕಾನಂದರಿಗೆ ಪರಮಾತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅನ್ನೋದು ಇಚ್ಛೆ ಇತ್ತು. ಸಾಕ್ಷಾತ್ಕಾರ ಆಯ್ತು, ಜ್ಯೋತಿ ಬಂದು ನನ್ನಲ್ಲಿ ಸೇರ್ಕೊಂಡ್ ಬಿಡ್ತು ಅಂತ ಹೇಳಿ. ಅಷ್ಟಕ್ಕೆ ಆತ್ಮಕ್ಕೆ ತುಂಬಾ ಖುಷಿ ಆಯ್ತು. ಸಮಜ ಯಹಿ ಪರಮಾತ್ಮ ಕಾ ರೂಪ ಹೇ. ಆ ರೂಪ, ಆ ಜ್ಯೋತಿ ಸಾಕ್ಷಾತ್ಕಾರದಿಂದ ತಿಳ್ಕೊಂಡ್ರು ವಿವೇಕಾನಂದರು, ಓ ಇದೇ ಪರಮಾತ್ಮನ ರೂಪ. गुरु में भावना रहती है भगवान के साक्षात्कार की, समझते कुछ भी नहीं. ಗುರುವಿನ ಮೇಲೆ ಭಾವನೆ ಇರುತ್ತೆ, ಇವ್ರು ಸಾಕ್ಷಾತ್ಕಾರ ಪರಮಾತ್ಮಂದು ನನಗೆ ಮಾಡಿಸ್ತಾರೆ ಅಂತ ಹೇಳಿ. ಆದ್ರೆ ಏನು ಅರ್ಥ ಆಗಲ್ಲ. ಭಗವಂತನ ಸಾಕ್ಷಾತ್ಕಾರ ಹೇಗಾಗುತ್ತೆ? ಅವ್ರು ಯಾರು ಏನು ಅರ್ಥ ಆಗಲ್ಲ. ಬಲ್ ಭಕ್ತಿ ಮಾರ್ಗ ಮೇ ಸಮಜಾಯೆ ಕೌನ್. ಹೋಗ್ಲಿ, ಹಿಂಗೆಲ್ಲ ಆಯ್ತು ಅಂತ ಹೇಳಿದ್ರು, ರಾಮಕೃಷ್ಣ ಪರಮಹಂಸರಿಗೆ ಹೇಳಿದ್ರು ತಮ್ಮ ಅನುಭವನ. ಆದ್ರೆ ಅದ್ರ ಬಗ್ಗೆ ವಿವರ ಕೊಡೋರು ಯಾರು? ಯಾರಿಗೂ ಗೊತ್ತಿಲ್ಲ. अब बापेट समझाते जिस जिस रूप में जैसी भावना रखते, दो शक्ल देखते, वह साक्षात्कार हो जाता है. जैसे गणेश की बहुत पूजा करते, उनको चैतन्य रूप में साक्षात्कार हो जाता है. ಬಾಬಾ ಹೇಳೋದು, ಯಾರಿಗೆ ಯಾವ ರೂಪದಲ್ಲಿ ಭಾವನೆ ಇದೆಯೋ ಅವರಿಗೆ ಅದೇ ರೂಪದ ಸಾಕ್ಷಾತ್ಕಾರ ಆಗುತ್ತೆ. ಯಾವ ಮುಖ? ಈಗ ದೇವತೆಗಳಿಗೆ ಅವ್ರವ್ರದೇ ಆದಂತ ಸುಂದರ ಸ್ವರೂಪ ಇದೆಯಲ್ಲ, ಅದಕ್ಕೆ ಏನ್ ಭಾವನೆ ಇದೆ ಯಾರ ಮೇಲೆ, ಅವ್ರಿಗೆ ಅವ್ರ ಸಾಕ್ಷಾತ್ಕಾರ ಆಗುತ್ತೆ. ಅದಕ್ಕೆ ಬಾಬಾ ಅವ್ರ ಉದಾಹರಣೆ ಹೇಳ್ತಾರೆ. ಗಣೇಶಂದು ಪೂಜೆ ಮಾಡ್ತಾರೆ, ಅವ್ರಿಗೆ ಯಾರು ಸಾಕ್ಷಾತ್ಕಾರ ಆಗುತ್ತೆ? ಗಣೇಶನ್ ಮೂರ್ತಿ ನೋಡ್ತಾರೆ, ಸಾಕ್ಷಾತ್ಕಾರದಲ್ಲಿ ಅದನ್ನ ಚೈತನ್ಯವಾಗಿ ಅನುಭವ ಮಾಡ್ತಾರೆ. ನೈತೋ ಉನ್ಕೋ ನಿಶ್ಚಯ कैसे हो, तेजोमय रूप देख समझते हमने भगवान का साक्षात्कार किया. ಇಲ್ಲಾಂದ್ರೆ ಅವ್ರಿಗೆ ನಿಶ್ಚಯ ಹೆಂಗ್ ಬರುತ್ತೆ? ಕೃಷ್ಣನ್ ಭಕ್ತರಿಗೆ ರಾಮ ಕಾಣಿಸ್ಕೊಂಡ್ಬಿಟ್ರೆ ಏನಾಗುತ್ತೆ? ಖುಷಿ ಆಗುತ್ತಾ? ಭಾವ ಹೇಳೋದು, ಇಲ್ಲಾಂದ್ರೆ ಅವ್ರಿಗೆ ಭಾವನೆ ನಿಶ್ಚಯ ಹೆಂಗ್ ಬರುತ್ತೆ? ಅವರಿಗೆ ಅವರವರ ಇಷ್ಟ ದೇವತೆಗಳು ಅವ್ರವ್ರಿಗೆ ಸಾಕ್ಷಾತ್ಕಾರ ಆದ್ರೆ ನಿಶ್ಚಯ ಬರುತ್ತೆ. ತೇಜೋಮಯ ರೂಪ ನೋಡದೆ ಭಗವಂತನ ಸಾಕ್ಷಾತ್ಕಾರ ಆಯ್ತು. ಅರ್ಜುನ ಹೇಳ್ತಾನಲ್ವಾ, तो उसमें ही खुश हो जाते हैं. ऐसा ಭಕ್ತಿ ಮಾರ್ಗ ಉತರ್ತಿ ಕಲಾ. ಯಾರಿಗೇನಾದ್ರೂ ಸಾಕ್ಷಾತ್ಕಾರ ಆಗ್ಲಿ, ಏನಾದ್ರೂ ಸಿಗ್ಲಿ, ಬಾಬಾ ಹೇಳ್ತಾರೆ ಭಕ್ತಿ ಮಾರ್ಗ ಅಂದ್ರೇನೆ ಕೆಳಗಿಳಿಯೋ ಮಾರ್ಗ ಇದು. ಪೆಹ್ಲಾ ಜನ್ಮ ಅಚ್ಚಾ ಹೋತಾ, ಫಿರ್ ಕಮ್ತಿ ಹೋತೆ ಹೋತೆ ಅಂತ ಆ ಜಾತಾ ಹೈ. ಫಸ್ಟ್ ಜನ್ಮ ಚೆನ್ನಾಗಿರುತ್ತೆ, ಸತ್ಯಯುಗದಲ್ಲಾದ್ರೂ ಬನ್ನಿ, ಕಲಿಯುಗದಲ್ಲಾದ್ರೂ ಬನ್ನಿ. ಆತ್ಮ ಫಸ್ಟ್ ಜನ್ಮ ಪ್ಯೂರ್ ಚೆನ್ನಾಗಿರುತ್ತೆ. ಹಾಗೆ ಜನನ ಮರಣದ ಮೆಟ್ಲು ಇಳಿತಾ ಇಳಿತಾ ಆತ್ಮದಲ್ಲಿರೋ ಕಲೆ ಕಮ್ಮಿ ಆಗುತ್ತೆ. बच्चे ही इन बातों को समझते, जिसको कल्प पहले ज्ञान समझाया उनको ही अब समझा रहे हैं.
ಇದೆಲ್ಲ ಯಾರಿಗೆ ಅರ್ಥ ಆಗುತ್ತೆ? ಬಾಬೋರ್ ಮಕ್ಕಳು ಯಾರು ಅವ್ರಿಗೆ ಮಾತ್ರ ಅರ್ಥ ಆಗೋದಿದೆ. ಬಾಬೋರನ್ನು ಯಾರಿಗೆ ತಿಳಿಸ್ಕೊಡ್ತಾರೆ? ಕಲ್ಪದ ಹಿಂದೆ ಯಾರಿಗೆ ತಿಳಿಸ್ಕೊಟ್ಟಿದ್ರೋ ಈ ಜ್ಞಾನ ಅವರಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಕಲ್ಪ ಪೆಹಲೆ ವಾಲೆ ಹಿ ಆಯಂಗೆ, ಬಾಕಿ ಔರೋಂ ಕಾ ತೋ ಧರ್ಮ ಹಿ ಅಲಗ್. ಕಲ್ಪದ ಹಿಂದಿನವ್ರು ಮಾತ್ರ ಇಲ್ಲಿ ಬರಕ್ ಸಾಧ್ಯ, ಬೇರೆ ಧರ್ಮದ ಮಾತು ಬೇರೆ. ಬಾಪ್ ಸಮझाते एक एक ಚಿತ್ರ ಮೇ ಭಗವಾನ್ ವಾಚ್ ಲಿಖ ದೋ. ಪ್ರತಿ ಒಂದು ಚಿತ್ರದಲ್ಲೂ ಭಗವಾನ್ ವಾಚ ಅಂತ ಅದ್ರ ಎಕ್ಸ್ಪ್ಲೇನೇಷನ್ ಬರೀರಿ. बड़ा युक्ति से समझाना होता. भगवान वाचे ना, यादव कौरव और पांडव क्या करते भये, उसका ये चित्र है. पूछो तुम बताओ, अपने बाप को जानते हो. ಬಹಳ ಯುಕ್ತಿಯಿಂದ ತಿಳಿಸ್ಕೊಡ್ಬೇಕು. ಯಾಕೆಂದ್ರೆ ಭಕ್ತರ ಭಾವನೆಗೂ ಪೆಟ್ಟು ಬೀಳಬಾರ್ದು. ಯಾಕೆಂದ್ರೆ ಅವ್ರವ್ರದೇ ಭಾವನೆ. ಗಣೇಶನ್ ತರ ಭಾವನೆ ಇದ್ರೆ ಅದರಲ್ಲೇ ಭಾವನೆ ಇರುತ್ತೆ. ಓ ಇವ್ರ ದೇವರಲ್ಲ, ಇವ್ರ ಪರಮಾತ್ಮ ಅಲ್ಲ, ಹಿಂಗೆ ಹೇಳ್ಬಾರ್ದು. ಹೇಳೋದನ್ನ ಬಹಳ ಯುಕ್ತಿಯಿಂದ ಹೇಳ್ಬೇಕು. ಬಾಬಾ ಹೇಳೋದು ಯಾದವರು ಕೌರವರು ಪಾಂಡವರು ಎಲ್ಲರೂ ಇದ್ದು ಹೋಗಿದ್ದಾರೆ. ಯಾವಾಗ ಇದ್ದು ಹೋಗಿದ್ದಾರೆ ಅವರೆಲ್ಲ? ಯಾವಾಗ ಇದ್ದೋದ್ರು? ಕಲ್ಪದ ಹಿಂದೆ. ಅವ್ರ ಚಿತ್ರಗಳಿದೆ, ಕೇಳಿ. ಪರಮಾತ್ಮ ತಂದೆನ ತಿಳ್ಕೊಂಡಿದ್ದೀರಾ? ನೈ ಜಾನ್ತೆ ಹೋತೋ ಕೊಯ್ ಬಾಪ್ಸೆ ಪ್ರೀತ್ ನೈ ನ ಫಿರ್ ವಿಪರೀತ ಬುದ್ಧಿ ಟೆಹರೆ. ಬಾಬೋರ್ ಬಗ್ಗೆ ತಿಳಿದಿಲ್ಲ ಅಂದ್ರೆ ಅವ್ರಿಗೇನ್ ಹೇಳೋದು? ಬಾಬನ್ ತಿಳಿದಿಲ್ಲ ಅಂದ್ರೆ ಪ್ರೀತ್ ಬುದ್ಧಿ ಅಂತೂ ಜೋಡ್ಸಕ್ ಆಗಲ್ಲ. ಪ್ರೀತ್ ಬುದ್ಧಿ ಇಲ್ಲ ಅಂದ್ರೆ ವಿಪರೀತ ಬುದ್ಧಿ ಅಂತಾನೆ ಹೇಳಲಾಗುತ್ತೆ. ಅಂದ್ರೆ ಪರಮಾತ್ಮನಿಂದ ವಿಮುಖವಾದ ಬುದ್ಧಿ ಅದು. ಬಾಪ್ಸೆ ಪ್ರೀತ್ ನೈ ತೋ ವಿನಾಶ್ ಹೋ ಜಾಯೆಂಗೆ. ಬಾಬೋರ್ ಜೊತೆ ಪ್ರೀತ್ ಬುದ್ಧಿ ಇಲ್ಲ ಅಂದ್ರೆ ಬುದ್ಧಿ ಏನಾಗುತ್ತೆ? ವಿನಶಂತಿ. ಬಾಬಾ ನಿನ್ನೆ ಹೇಳಿದ್ರೆ ಅಹಲ್ಯ ಬುದ್ಧಿ, ಕಲ್ ಬುದ್ಧಿ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಬಾಬೋರ್ ಜೊತೆ ಪ್ರೀತ್ ಬುದ್ಧಿ. ಪ್ರೀತ್ ಬುದ್ಧಿ ವಿಜಯಂತಿ, ಸತ್ಯಮೇವ ಜಯತೆ. ಇಸ್ಕಾ ಅರ್ಥ ಬಿ ಟೀಕ್ ಹೈ. ಪ್ರೀತ್ ಬುದ್ಧಿ ವಿಜಯಂತಿ, ವಿಪರೀತ ಬುದ್ಧಿ ವಿನಶಂತಿ. ಅಂದ್ರೆ ಬಾಬನ್ ಮರ್ತರೆ ಬುದ್ಧಿ ಶಕ್ತಿ ನಾಶ ಆಗುತ್ತೆ. ಪ್ರೀತ್ ಅಂದ್ರೆ ನೆನಪು, ಜೋಡಣೆ. ಬಾಪ್ ಕಿ ಯಾದ್ ಹಿ ನೈ ತೋ ವಿಜಯ್ ಪಾ ನಹಿ ಸಕ್ತೆ ಹೈ. ನೀ ಬಾಬೋರ್ ನೆನಪೇ ಮಾಡ್ಲಿಲ್ಲ ಅಂದ್ರೆ ನೀವು ವಿಜಯ ಪಡ್ಕೊಳಕ್ಕೂ ಸಾಧ್ಯ ಇಲ್ಲ. ಅಭಿ ತುಮ್ ಸಿದ್ಧ ಕರ್ ಬತ್ಲಾತೆ ಹೋ, ಗೀತಾ ಶಿವ್ ಭಗವಾನ್ ನೇ ಸುನಾಯಿ ಹೈ. ಇದನ್ನ ನೀವು ಸಿದ್ಧ ಮಾಡಿ ತೋರಿಸಿ. ಗೀತೆ ಶಿವ ಭಗವಂತ ನುಡಿಸಿರೋದು. ಗೀತಾ ಜ್ಞಾನ ಅವರೇ ರಾಜಯೋಗ ಕಲಿಸಿದ್ದು. ಬ್ರಹ್ಮನ ಮೂಲಕ ಇದನ್ನ ಸಿದ್ಧ ಮಾಡಿ ಹೇಳಿ. तो श्री कृष्ण भगवान की गीता समझकर कसम उठाते हैं. ಶ್ರೀ ಕೃಷ್ಣ ಈಗ ಕೋರ್ಟಲ್ಲಿ ಗೀತೆ ಮುಟ್ಟಿ ಹೇಳಿ ನಾನೇನ್ ಹೇಳ್ತೀನೋ ಅದು ಸತ್ಯ ಹೇಳ್ತೀನಿ ಅಂತ ಪ್ರತಿಜ್ಞೆ ಮಾಡಿಸ್ತಾರೆ. उनसे पूछना चाहिए श्री कृष्ण को हाजिर नाजिर जानना चाहिए व भगवान को. ಅವ್ರನ್ನ ಕೇಳಿ. ಇಷ್ಟೆಲ್ಲ ಕೇಳೋ ತಾಕತ್ತು ಇರ್ಬೇಕು, ಅಷ್ಟು ಯೋಗ ಬಲನೂ ಇರ್ಬೇಕು. ಈಗ ಜಡ್ಜ್ ಮುಂದೆ ಹೋಗ್ಬಿಟ್ಟು ಮಮ್ಮಾರವ್ರು ಕೇಳ್ದಂಗೆ ಯಾರು ಕೇಳಕ್ಕಾಗುತ್ತೆ ಪ್ರಶ್ನೆಗಳನ್ನ? ಬಾಬಾ ಹೇಳಿದ ಅವ್ರನ್ನ ಕೇಳಿ. ಶ್ರೀ ಕೃಷ್ಣನನ್ನ ಮುಂದೆ ನೋಡ್ತಾ ಹೇಳ್ಬೇಕು, ಭಗವಂತನನ್ನ. ಯಾಕೆಂದ್ರೆ ಕೃಷ್ಣ ಅಂತೂ ಭಗವಂತ ಅಲ್ಲ. कहते हैं ईश्वर को हाजिर नाजिर जान सच बोलो. रोला हो गया ना तो कसम ही झूठा हो जाता है. ಅವಾಗ ಏನ್ ಹೇಳ್ತಾರೆ? ಈಶ್ವರನನ್ನೇ ಸನ್ಮುಖದಲ್ಲಿ ನೋಡ್ತಾ ನಾನೇನ್ ಹೇಳ್ತೀನಿ ಅದು ಸತ್ಯವನ್ನ ಹೇಳ್ತೀನಿ ಅಂತ ಹೇಳಿ ಅಂತ ಹೇಳಿದ್ರು. ಎಷ್ಟೊಂದು ಗೊಂದಲ ಆಗುತ್ತಲ್ವಾ? ಕೃಷ್ಣ ಪರಮಾತ್ಮ ಅಂತ ಹೇಳಿದ್ರೆ ಎಷ್ಟು ಅಸತ್ಯ ಇದು. ಬಾಬಾ ಹೇಳ್ತಾರೆ ಪ್ರತಿಜ್ಞೆ ತಗೊಳ್ತಾ ಇರೋದೇ ಫಸ್ಟ್ ಅಸತ್ಯ, ಆಮೇಲೆ ಮುಂದೆ ಹೇಳೋದೇನು? सर्विस करने वाले बच्चों को गुप्त नशा रहना चाहिए. नशे से समझाएंगे तो सफलता होगी. ಬಾಬಾ ಹೇಳುದು ಸರ್ವಿಸ್ ಮಾಡೋ ಮಕ್ಕಳಿಗೆ ಸರ್ವೀಸಿನ ಗುಪ್ತ ನಶೆ ಇರಬೇಕು. ಎಷ್ಟು ನಶೆಯಿಂದ ಖುಷಿಯಿಂದ ತಿಳಿಸ್ಕೊಡ್ತಿರೋ ಅಷ್ಟು ಸಫಲತೆ ಸಿಗುತ್ತೆ. ಹೇಳೋರಿಗೆ ಖುಷಿನೇ ಇಲ್ಲ, ತಾಕತ್ತೇ ಇಲ್ಲ, ಏನೋ ಬನ್ನಿ ಕಾರ್ಯಕ್ರಮ ಇದೆ ಹಂಗೆ ಹೇಳಿದ್ರೆ ಹೆಂಗೆ? ಕರೆಯೋದ್ರಲ್ಲೂ ಖುಷಿ ನಶೆ ಬಾಬಾ ಹೇಳ್ತಾರೆ ಅದಿದ್ರೆ ಸಫಲತೆ ಸಿಗುತ್ತೆ. ತುಮಾರಿ ಪಢಾಯಿ ಬಿ ಗುಪ್ತ ಹೇ, ಪಢಾನೆ ವಾಲಾ ಬಿ ಗುಪ್ತ ಹೇ.
ಓದಿಸ್ತಾ ಇರೋರು ಗುಪ್ತ, ಓದ್ತಾ ಇರೋರು ಯಾರು? ಆತ್ಮನು ಗುಪ್ತವಾಗಿದೆ. ತುಮ್ ಜಾನ್ತೆ ಹೋ ನೈ ದುನಿಯಾ ಮೇ ಜಾಕರ್ ಯೇ ಬನೆಂಗೆ. ನೀವು ಮಕ್ಕಳಿಗೆ ಗೊತ್ತಿದೆ ನಾವು ಸತ್ಯಯುಗದಲ್ಲಿ ಹೋಗಿ ಈ ತರ ಆಗ್ತೀವಿ. ಯಾರ ತರ? ಲಕ್ಷ್ಮೀ ನಾರಾಯಣರ ತರ. ಹೊಸ ಜಗತ್ತಿನ ಸ್ಥಾಪನೆ ಆಗುತ್ತೆ ಒಂದು ಕಡೆ, ಇನ್ನೊಂದು ಕಡೆ ಮಹಾಭಾರತ್ ಲಡಾಯಿ ಕೆ ಬಾದ್, ಮಹಾಭಾರತ ಯುದ್ಧ ಒಂದ್ ಕಡೆ ಆಗುತ್ತೆ, ಯುದ್ಧದ ನಂತರ ಮತ್ತೆ ಸತ್ಯಯುಗ ಬರುತ್ತೆ. ಬಚ್ಚೋं को नॉलेज मिली है वह भी नंबरवार धारण करते हैं. ಮಕ್ಕಳಿಗೆಲ್ಲ ಜ್ಞಾನ ಕೊಡ್ತಾ ಇದ್ದಾರೆ ಬಾಬವರು. ಧಾರಣೆ ಮಾಡ್ಕೊಳ್ಳೋರು ನಂಬರ್ವಾರ್. ಯೋಗ ಮೇ ಬಿ ನಂಬರ್ವಾರ್ रहते हैं. ಯೋಗ ಮಾಡೋದನ್ನು ನಂಬರ್ವಾರ್. ये भी जांच रखनी चाहिए हम कितना याद में रहते हैं. ನಿಮ್ಮನ್ನ ನೀವೇ ಚೆಕ್ ಮಾಡ್ಕೊಳ್ಳಿ, ನಾನು ಎಷ್ಟು ಸಮಯ ಬಾಬೋರ್ ನೆನಪಲ್ಲಿ ಇರ್ತೀನಿ ಅಂತ. बाबा कहते ये अभी तुम्हारा पुरुषार्थ भविष्य 21 जन्मों के लिए हो जाएगी. ಈ ಒಂದು ಜನ್ಮದ ಪುರುಷಾರ್ಥ ಭವಿಷ್ಯದ 21 ಜನ್ಮಕ್ಕೆ ಬರುತ್ತೆ. ಅದರಿಂದ ನಿಮ್ಮನ್ನು ನೀವೇ ನೋಡ್ಕೊಳ್ಳಿ, ನನ್ನ ಬುದ್ಧಿ ಯೋಗ ಎಷ್ಟು ಬಾಬೋರಲ್ಲಿದೆ, ನನ್ನ ಪ್ರೀತಿ ಎಷ್ಟು ಬಾಬೋರಲ್ಲಿದೆ, ಇದನ್ನ ನಿಮ್ಮನ್ನು ನೀವೇ ನೋಡ್ಕೊಳ್ಳಿ. ಅಭಿ ಫೇಲ್ ಹುಯೇ ತೋ ಕಲ್ಪ ಕಲ್ಪಾಂತರ ಫೇಲ್ ಹೋತೆ रहेंगे. ऊंच पद ನಹಿ ಪಾ ಸಕೆಂಗೆ. ಈಗ ಫೇಲ್ ಆದ್ರೆ ಕಲ್ಪ ಕಲ್ಪಾಂತರನು ಫೇಲ್ ಆಗ್ತೀರಿ. ಬಾಬಾ ಹೇಳ್ತಾರೆ ಉನ್ನತ ಪದವಿ ಪಡ್ಕೊಳಕ್ಕೂ ಸಾಧ್ಯ ಇಲ್ಲ. ಪುರುಷಾರ್ಥ ಮಾಡಿ ಉನ್ನತ ಪದವಿಗಾಗಿ. कोई भी ऐसे भी कई सेंटर पर आते हैं जो विकार में जाते रहते और फिर सेंटर पर आते रहते. समझते ईश्वर तो सब देखता जानता है. ನಾವೇ ಹೇಳೋದು ಸೆಂಟ್ರಲ್ಲಿ ಅನೇಕ ಸೆಂಟರ್ಗಳಲ್ಲಿ ಇಂಥವರು ಬರ್ತಾರೆ ಕ್ಲಾಸಿಗೆ, ವಿಕಾರದಲ್ಲೂ ಬೀಳ್ತಾ ಇರ್ತಾರೆ, ಸೆಂಟ್ರಿಗೂ ಬರ್ತಾ ಇರ್ತಾರೆ. ತಿಳ್ಕೊತಾರೆ, ಯಾರಿಗೆ ಗೊತ್ತಾಗುತ್ತೆ? ಮತ್ತೆ ತಿಳ್ಕೊತಾರೆ ಈಶ್ವರ ಎಲ್ಲ ನೋಡ್ತಾರೆ, ಅವನಿಗೆಲ್ಲ ಗೊತ್ತಿದೆ ಅಂತ ಹೇಳಿ. ಆ ಬಾಪ್ ಕೋ ಕ್ಯಾ ಪಡಿ ಹೇ ವ ಬೈಟ್ ದೇಖೇಗಾ. ತುಮ್ झूठ बोलेंगे विक्रम करेंगे तुम अपना नुकसान करेंगे. ಬಾಬಾ ಅವ್ರಿಗೆ ಏನ್ ಬಂದಿದೆ, ನೀವೇನ್ ಕರ್ಮ ಮಾಡ್ತೀರಾ ಅಂತ ನೋಡ್ತಾ ಕೂತ್ಕೊಳಕ್ಕೆ? ಬಾಬಾ ಹೇಳ್ತಾರೆ ಸುಳ್ಳು ಹೇಳ್ತೀರಾ, ಕರ್ಮ ಮಾಡ್ತೀರಾ, ನೀವು ನಿಮಗ್ ನಷ್ಟ ಮಾಡ್ಕೊಳ್ತೀರಾ, ಅದ್ರಲ್ಲಿ ನಂದೇನಿದೆ? ಅಂದ್ರೆ ಬಾಬಾ ನಿನ್ನೆ ಹೇಳಿದ್ರಲ್ಲ, ಮೇ ಬೀಕ್ ಮಾಂಗ್ತಾ ಹೂಂ, ಭಿಕ್ಷೆ ಬೇಡ್ತೀನಿ ಮಕ್ಕಳೇ, ಒಂದು ಜನ್ಮ ನನಗೋಸ್ಕರ ಪವಿತ್ರವಾಗಿರಿ ಅಂತ. ಇಷ್ಟೆಲ್ಲ ಹೇಳಿದ್ಮೇಲೂ ಮತ್ತೆ ವಿಕಾರದಲ್ಲಿ ಬಿದ್ದು ಸೆಂಟ್ರಿಗೆ ಬರ್ತಾ ಇರ್ತಾರೆ, ಮತ್ತೆ ತಿಳ್ಕೊತಾರೆ ಎಲ್ಲ ಬಾಬಾ ಅವ್ರು ನೋಡ್ಕೊತಾರೆ ಅಂತ. ಬಾಬಾ ಹೇಳ್ತಾರೆ ನನ್ಗೇನ್ ಬಂದಿದೆ ನಿಮ್ ಕರ್ಮ ನೋಡಕ್ಕೆ, ನೀವೇನ್ ಮಾಡ್ತೀರಾ ಅದರ ನಷ್ಟ ನೀವೇ ಅನುಭವಿಸ್ತೀರಾ. ಎತ್ತೋ ತುಂಬಿ ಸಮಸ್ತೆ ಹೋ ಕಾಲಾ ಮೋ ಕರ್ತಾ ಹೋ ತೋ ಉಂಚ್ ಪದ್ ಪಾ ನೈ ಸಕುಂಗ. ನಿಮ್ಗೂ ಅರ್ಥ ಆಗುತ್ತಲ್ಲ, ಅಷ್ಟಂತೂ ಜ್ಞಾನ ಇದೆ. ವಿಕಾರಕ್ಕೆ ವಶ ಆದವ್ರು ಎಂದು ಉನ್ನತ ಪದವಿ ಪಡ್ಕೊಳಕ್ಕೆ ಸಾಧ್ಯ ಇಲ್ಲ. ಸೊ ಏಕನೇ ಜಾನಾ ತೋ ಬಾತ್ ತೋ ಏಕಿ ಹುಯಿ ನಾ. सो बाप ने जाना तो बात तो एक हुई, उसको क्या दरकार पड़ी? अपनी दिल खानी चाहिए, मैं ऐसा कर्म करने से दुर्गति को पाऊंगा. ಬಾಬಾ ಹೇಳ್ತಾರೆ ನಾನ್ ನೋಡಿದ್ರೇನು ನೋಡ್ದಿದ್ರೇನು ನೋಡೋ ಅವಶ್ಯಕತೆ ನನ್ಗೇನಿದೆ. ಈ ಜಗತ್ತಲ್ಲಿ ಸಿಸ್ಟಮ್, ಕಾನೂನು ಆಟೋಮೆಟಿಕ್ ಸಿಸ್ಟಮ್ ಇದು. ಏನೇನ್ ಮಾಡ್ತೀರಿ ಅದು ರಿಟರ್ನ್ ಹಂಗೆ ಬರ್ತಾ ಇರುತ್ತೆ. ನನಗೇನ್ ಬಿದ್ದಿದೆ ನಿಮ್ಮನ್ನ ನೋಡಕ್ಕೆ ಅಂತಾರೆ ಬಾಬೋರು. ನಿಮ್ ಮನಸ್ಸು ನಿಮ್ಮನ್ ತಿಂತಾ ಇರ್ಬೇಕು. ಅಯ್ಯೋ ನಾನು ಇಂಥ ಕರ್ಮ ಮಾಡಿದ್ರೆ ನಂದು ಯಾವ ಗತಿ ಆಗತ್ತೆ, ನನ್ನ ದುರ್ಗತಿ ಹೆಂಗಾಗುತ್ತೆ ಅಂತ ನಿಮ್ ಮನಸ್ಸು ತಿನ್ಬೇಕು. ಬಾಬಾ ಕ್ಯೂ ಬತಾವೆ, ನಾನು ಯಾಕೆ ಹೇಳ್ಬೇಕು, ಎಲ್ಲ ಹೇಳಾಗಿದೆಯಲ್ಲ. ಹಾ ಡ್ರಾಮಾ ಮೇ ಹೇ ತೋ ಬತ್ಲಾತೆ ಭಿ ಹೇ, ಬಾಬಾ ಸೇ ಚಿಪಾನಾ ಗೋಯಾ ಅಪ್ನಿ ಸತ್ಯನಾಶ್ ಕರ್ನಾ ಹೇ. ಹಾ ಕೆಲವೊಂದ್ಸಲ ಅಂತವ್ರನ್ನ ಕೊಂಡು ಬಾಬೋರು ತಿಳಿಸ್ಕೊಡ್ತಾರೆ, ಎಚ್ಚರಿಕೆ. ಬಾಬಾ ಹೇಳ್ತಾರೆ ನನ್ನ ಹತ್ರ ಮುಚ್ಚಿಡೋದು ಅಂದ್ರೆ ನಿಮ್ಮ ಸತ್ಯನಾಶ ನೀವೇ ಮಾಡ್ಕೊಳ್ಳೋದು. ಡಾಕ್ಟರ್ ಹತ್ರ ಕಾಯಿಲೆ ಮುಚ್ಚಿಟ್ಕೊಂಡ್ರೆ ಯಾರು ನಾಶ ಆಗ್ತಾರೆ? पावन बनने के लिए बाप को याद करना, तुमको यही फुरना रहना चाहिए. हम अच्छी रीति पढ़कर ऊंच पद पावे. ಪಾವನ ಆಗ್ಬೇಕು ಅಂದ್ರೆ ಬಾಬೋರ ನೆನಪಲ್ಲಿರಿ. ನಿಮ್ಗಿದೇ ಚಿಂತೆ ಇರ್ಬೇಕು. ಏನ್ ಚಿಂತೆ? ನಾನ್ ಚೆನ್ನಾಗಿ ಓದ್ಬೇಕು,
ಉನ್ನತ ಪದವಿ ಪಡ್ಕೋಬೇಕು. ವಿದ್ಯಾರ್ಥಿಗೆ ಏನ್ ಚಿಂತೆ ಇರ್ತದೆ ಅಲ್ವಾ? ನಾವೇ ಹೇಳ್ತಾರೆ ನಿಮಗೂ ಇದೇ ಚಿಂತೆ ಇರ್ಬೇಕು. कोई मरा व जिया उनका फुरना नहीं, फुरना रखना बाप से वर्षा कैसे लेवे. ಯಾರು ಸತ್ರೋ ಯಾರು ಬದುಕಿದ್ರು ಆ ಚಿಂತೆ ಬಿಡಿ. ಬಾಬಾ ಹೇಳಿದ್ರಲ್ಲ, ನೀವು ಚಿಂತೆ ಮಾಡೋರೇನು ವಾಪಸ್ ಬರಲ್ಲ. ಯಾಕೆ ಚಿಂತೆ ಮಾಡ್ತೀರಾ? ನೀವು ಅಳೋದ್ರಿಂದನೂ ವಾಪಸ್ ಬರಲ್ಲ. ಅದರಿಂದ ಯಾರ್ಯಾರ ಪಾತ್ರ ಏನಿದೆ ಅದು ನಡೀತಾ ಇರುತ್ತೆ. ಯಾರು ಹುಟ್ಟುತ್ತಾರೆ ಯಾರು ಸಾಯ್ತಾರೆ ಅದ ಚಿಂತೆ ಬೇಡ. ಚಿಂತೆ ನಿಮ್ಗಿರ್ಬೇಕು, ನನ್ ಬಾಬೋರಿಂದ ಹೆಂಗ್ ಆಸ್ತಿ ತಗೊಳ್ಳೋದು. ಸೊ ಕಿಸ್ಕೋ ಬಿ ತೋಡೆ ಮೇ ಸಮಜಾನ. ಯಾರಿಗಾದ್ರೂ ಸಂಕ್ಷಿಪ್ತವಾಗಿ ಹೇಳಿ, ಎಷ್ಟು ಅವ್ರ ಬುದ್ಧಿಗೆ ಹೆಂಗೆ ಹೇಳಿದ್ರೆ ಅರ್ಥ ಆಗುತ್ತೆ, ಶಾರ್ಟ್ ಆಗಿ ಹೇಳಿ. ಅಚ್ಚ मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग नमस्ते नमस्ते नमस्ते. धारणा के लिए मुख्य सार. ಗುಪ್ತ ನಶೆ ಮೇ ರೆಹಕರ್ ಸರ್ವಿಸ್ ಕರ್ನಿ ಹೈ. ಒಳಗಡೆನೆ ಆ ಸ್ವಮಾನದ ನಶೆ ಇರಬೇಕು. ಆ ಗುಪ್ತ ನಶೆಯಲ್ಲಿದ್ದು ಸರ್ವಿಸ್ ಮಾಡಿ. ಅಸಾ ಕೊಯ್ ಕರ್ಮ ನಹಿ ಕರ್ನಾ ಜೋ ದಿಲ್ ಖಾತಿ ರಹೆ. ಇಂತಹ ಯಾವುದೇ ಕರ್ಮಗಳನ್ನ ಮಾಡಬೇಡಿ, ಮನಸ್ಸು ತಿನ್ನುವಂತಹ ಕರ್ಮ. ಕರ್ಮ ಮಾಡಿದ್ಮೇಲೆ ಮನಸ್ಸಂತೂ ತಿನ್ನುತ್ತೆ. ಅದು ಸಾಯಿಸಿದ್ಮೇಲೆ ಅದು ತಿನ್ನಲ್ಲ. ಅದು ಲಾಸ್ಟ್ ಸ್ಟೇಜ್ ಅದು. ನೋಡಿ, ಮನಸ್ಸು ಎಲ್ಲರಿಗೂ ಎಚ್ಚರಿಕೆ ಕೊಡ್ತಾ ಇರುತ್ತದು. ಮಾಡಬೇಡ, ಇದು ಹಿಂಗೆ ಎಲ್ಲ ಹೇಳುತ್ತೆ. ನೀವು ಪದೇ ಪದೇ ಆ ಮನಸ್ಸನ್ನ ಹೇಳಿದ್ದನ್ನು ಕೇಳದೆ ಮಾಡ್ತಾನೆ ಇದ್ರೆ ಸಂಸ್ಕಾರ ಆಗ್ಬಿಡುತ್ತೆ. ಆಮೇಲೆ ಏನು ಅನ್ಸಲ್ಲ. ಎಷ್ಟು ಕೆಟ್ಟ ಕರ್ಮ ಮಾಡಿದ್ರು ಮನುಷ್ಯರಿಗೆ ಅವಾಗ ಏನು ಅನ್ಸಲ್ಲ. ಅದಕ್ಕೆ ಮೊದಲೇ ಮನಸ್ಸು ಎಚ್ಚರಿಕೆ ಕೊಡುತ್ತಲ್ಲ, ಅದಕ್ಕಿಂತ ಮುಂಚೆನೆ ಮಾಡಬಾರ್ದು. ಅಟ್ಲೀಸ್ಟ್ ಒಂದ್ಸಲ ತಪ್ಪಾಯ್ತು, ಬಾವಿ ಹೇಳ್ತಾರೆ ಮತ್ತೆ ಮಾಡಬಾರ್ದು. ಇಂಥ ಯಾವ ಕರ್ಮನೂ ಮಾಡಬೇಡಿ, ಮನಸ್ಸು ತಿನ್ನುವಂಥದ್ದು. ನಿಮ್ಮನ್ನ ನೀವೇ ಚೆಕ್ ಮಾಡ್ಕೊಳ್ಳಿ. ಅಮ್ ಕಿತ್ನಾ ಯಾದ್ ಮೇ ರೇತೆ, ನಾನು ಎಷ್ಟು ಬಾಬೋರ ನೆನಪಲ್ಲಿ ಇರ್ತೀನಿ. ಏಕೆಂದ್ರೆ ನೆನಪು ಮಾಡಿದ್ರೆ ವಿಜಯಿಗಳು, ಮರ್ತರೆ ವಿನಶಂತಿ. ಸದಾ ಯಹಿ ಫಿಕರ್ ರಹೆ, ಹಮ್ ಅಚ್ಚಿ ರೀತಿ ಪಡ್ಕರ್ ಊಂಚ್ ಪದ್ ಪಾಯೆ. ಚಿಂತೆ ಇದೇ ಇರ್ಬೇಕು ನಿಮ್ಗೆ. ನಾನು ಈ ವಿದ್ಯೆನ ಚೆನ್ನಾಗಿ ಓದಿ ನಾನು ಉನ್ನತ ಪದವಿನ ಹೆಂಗ್ ಪಡ್ಕೊಳ್ಳೋದು. ಈ ವಿದ್ಯೆಯಲ್ಲೂ ಜ್ಞಾನ, ಯೋಗ, ಧಾರಣೆ, ಸೇವೆ ಎಲ್ಲ ಸಬ್ಜೆಕ್ಟು ಇದೆಯಲ್ಲ. ವಿದ್ಯೆ ಅಂದ್ರೆ ಬರೀ ಕ್ಲಾಸ್ ಕೇಳ್ಬಿಟ್ಟೆ ಅಂದ್ರೆ ಉನ್ನತ ಪದವಿ ಸಿಕ್ಬಿಡುತ್ತೆ ಅಂತಲ್ಲ. ಕ್ಲಾಸಲ್ಲಿ ಅರ್ಥ ಆಗುತ್ತೆ, ಕಾರ್ಯದಲ್ಲಿ ತರ್ಲಿಕ್ಕೆ. ಅದರಿಂದ ಚಿಂತೆ ಇರ್ಲಿ, ನಾನು ಚೆನ್ನಾಗಿ ಓದಿ ಉನ್ನತ ಪದವಿ ಪಡ್ಕೊಳ್ಬೇಕು. ಬಾಬಾ ಹೇಳಿದ್ರಲ್ಲ, ಯಾರು ಸತ್ರು ಬದುಕಿದ್ರು ಆ ಚಿಂತೆ ಜಾಸ್ತಿ ಮಾಡಬೇಡಿ. ಡ್ರಾಮಾ ಅನುಸಾರ ಇದೆಲ್ಲ ನಡೀತಾ ಇರುತ್ತೆ. कोई भी विक्रम करके झूठ बोलकर अपना नुकसान नहीं करना है. ಯಾವುದೇ ವಿಕರ್ಮ ಮಾಡಿ ಅದ್ರ ಜೊತೆಗೆ ಇನ್ನೂ ಸುಳ್ಳು ಹೇಳಿ ನಿಮಗೆ ನೀವೇ ನಷ್ಟ ಮಾಡ್ಕೋಬೇಡಿ. ವಿಕರ್ಮ ಮಾಡೋದೇ ಫಸ್ಟ್ ತಪ್ಪು. ಬಾವೆ ಹೇಳ್ತಾರೆ, ವಿಕರ್ಮನೂ ಮಾಡಿ ಅದ್ರ ಜೊತೆಗೆ ಸುಳ್ಳು ಹೇಳಿ ನಿಮಗೆ ನೀವೇ ಹಾನಿ ಮಾಡ್ಕೊಳ್ಬೇಡಿ. ವರದಾನ. मन मनावों के महामंत्र द्वारा सर्व दुखों से पार रहने वाले सदा सुख स्वरूप भव. ಮನ್ಮನಾಭವದ ಮಹಾಮಂತ್ರದಿಂದ ಸರ್ವ ದುಃಖದಿಂದ ಅತೀತರಾಗಿರುವಂಥವರೇ ಸದಾ ಸುಖ ಸ್ವರೂಪ ಭವ. ಸರ್ವ ದುಃಖದಿಂದ ಅತೀತ ಆಗೋ ರಹಸ್ಯ ಏನು? ಮನ್ಮನಾಭವ. ಬಾಬೋರ್ ನೆನಪಲ್ಲಿ ಎಷ್ಟಿರ್ತಿರೋ ಎಲ್ಲ ದುಃಖವನ್ನ ಪಾರ್ ಮಾಡಿ ಸದಾ ಖುಷಿಯಾಗಿರ್ಲಿಕ್ಕೆ ಸಾಧ್ಯ. जब किसी भी प्रकार का दुख आए तो मंत्र ले लो जिससे दुख भाग जाएगा. ನಿಮ್ಮ ಮುಂದೆ ಯಾವುದೇ ಪ್ರಕಾರದ ದುಃಖ ಬರಲಿ, ಈ ಮಂತ್ರ ತಗೊಂಡ್ಬಿಡಿ. ಯಾವ ಮಂತ್ರ? ಮನ್ಮನಾಭವದ ಮಂತ್ರ. ದುಃಖ ಓಡೋಗ್ಬಿಡುತ್ತೆ. स्वपन में भी जरा भी दुख का अनुभव न हो, तन बीमार हो जाए, धन नीचे ऊपर हो जाए, कुछ भी हो, लेकिन दुख की लहर अंदर नहीं आनी चाहिए. ಬಾವೆ ಹೇಳ್ತಾರೆ, ಸ್ವಪ್ನದಲ್ಲೂ ನಿಮ್ಗೆ ದುಃಖದ ಅನುಭವ ಆಗಬಾರ್ದು.
ನಿಮ್ ಶರೀರ ರೋಗಿನೇ ಆಗ್ಬಿಟ್ಟಿರ್ಲಿ, ಹಣದ ವ್ಯಾಪಾರ ವ್ಯವಹಾರದಲ್ಲಿ ಏರುಪೇರು ಲಾಸೇ ಆಗ್ಬಿಟ್ಟಿರ್ಲಿ, ಇನ್ನೂ ಏನಾದ್ರು. ಯಾಕೆಂದ್ರೆ ಮನುಷ್ಯ ಜೀವನದಲ್ಲಿ ತನು ಮನ ಧನ ಜನ ಇದ್ರದ್ದೇ ತಾನೆ ಜಾಸ್ತಿ ಪ್ರಭಾವ. ಇದೆಲ್ಲ ಏನ್ ಬೇಕಾದ್ರೂ ಆಗ್ಲಿ, ನಿಮಗೆ ಒಳಗಡೆ ದುಃಖದ ಅಲೆ ಬರಬಾರ್ದು, ಮನಸ್ಸಲ್ಲಿ ದುಃಖದ ಅಲೆ ಬರಬಾರ್ದು. जैसे सागर में लहरें आती चली जाती, लेकिन जिन्हें उन लहरों में लहराना आता वह उसमें सुख का अनुभव करते हैं. ಅದಕ್ಕೆ ಉದಾಹರಣೆ ಹೇಳ್ತಾರೆ ಬಾಬೋರು. ಹೇಗೆ ಸಮುದ್ರದಲ್ಲಿ ಅಲೆಗಳು ಬರುತ್ತೆ ಹೋಗ್ಬಿಡುತ್ತೆ. ಬಾಬಾ ಹೇಳ್ತಾರೆ ಯಾರಿಗೆ ಅಲೆಗಳ ಜೊತೆ ಆಟ ಆಡಕ್ ಬರುತ್ತೋ ಅವರಿಗೆ ಅದರ ಸುಖದ ಅನುಭವ ಆಗುತ್ತೆ. ಅಲೆ ಅಂತ ಹೇಳೋದು ಯಾವ್ದಕ್ಕಿಲ್ಲಿ ಬಾಬೋರು? ಯಾವುದೇ ದುಃಖ ಪರಿಸ್ಥಿತಿ ಏನಾದ್ರೂ लहर को जंप देकर ऐसा क्रॉस करते जैसे खेल कर रहे हैं. ನೋಡಿ ಆಟ ಆಡಕ್ ಬರೋರು ಎಷ್ಟು ದೊಡ್ಡ ಅಲೆ ಬಂದ್ರು ಏನ್ ಮಾಡ್ತಾರೆ? ಜಂಪ್ ಮಾಡ್ತಾರೆ. ಜಂಪ್ ಮಾಡಿ ಆ ಅಲೆನ ಕ್ರಾಸ್ ಮಾಡ್ತಾರೆ. ಬಾಬಾ ಹೇಳ್ತಾರೆ ಅದನ್ನ ಆಟ ಅಂತ ಅನುಭವ ಮಾಡ್ತಾರೆ. ಸಾಗರ್ ಕೆ ಬಚ್ಚೆ ಸುಖ ಸ್ವರೂಪ್ ಹೋ, ದುಃಖ ಕಿ ಲೆಹರ್ ಬಿ ನಾಯ್. ನೀವು ಮಕ್ಕಳು ಸಾಗರನ ಮಕ್ಕಳು ನೀವು, ಅದರಿಂದ ಸುಖ ಸ್ವರೂಪರಾಗಿರಿ, ದುಃಖದ ಅಲೆನೂ ಬರಬಾರ್ದು. ಅಂದ್ರೆ ಹೊರಗಡೆಯಿಂದ ಎಷ್ಟೇ ಬೋಗರಿತಾ ಇರ್ಲಿ ಪರಿಸ್ಥಿತಿಗಳು, ಅದು ನಿಮ್ಮ ಒಳಗಡೆ ಬರಬಾರ್ದು. ಒಳಗಡೆ ದುಃಖ ನೋಡಿ, ಯಾವುದೇ ಮಾತನ್ನ ಯಾರು ಮನಸ್ಸಿಗೆ ತಗೊಳ್ತಾರೋ ಇವತ್ತೆಲ್ಲ ಮನೋರೋಗಿಗಳೆಲ್ಲಿಂದ? ಚಿಂತೆ, ದುಃಖ, ನಿದ್ರೆ ಬರಲ್ಲ, ಖುಷಿ ಇಲ್ಲ, ಇದೆಲ್ಲ ರೋಗನೇ ಅಲ್ವಾ? ಮನಸ್ಸಿಗೆ ತಗೊಂಡಿರೋದ್ರ ತಾನೇ ಎಫೆಕ್ಟ್ ಅದು. ಅದಕ್ಕೆ ಬಾಬಾ ಹೇಳ್ತಾರೆ ಹೊರಗಡೆ ಏನ್ ಬೇಕಾದ್ರೂ ಆಗ್ಲಿ ಮಕ್ಕಳೇ, ಅದು ಆಟ. ಅದು ಒಳಗಡೆ ಮನಸ್ಸಲ್ಲಿ ಯಾವುದನ್ನು ತಗೊಳ್ಬಾರ್ದು. स्लोगन, हर संकल्प में दृढ़ता की विशेषता को प्रैक्टिकल में लाओ तो प्रत्यक्षता हो जाएगी. ಪ್ರತಿ ಸಂಕಲ್ಪದಲ್ಲಿ ದೃಢತೆಯ ವಿಶೇಷತೆಯನ್ನು ಪ್ರಾಕ್ಟಿಕಲ್ ಅಲ್ಲಿ ತನ್ನಿ. ಪ್ರತಿ ಸಂಕಲ್ಪದಲ್ಲೂ ಏನ್ ದೃಢತೆ ತಗೊಂಡಿದ್ದೀರಿ ಅದನ್ನ ಪ್ರಾಕ್ಟಿಕಲ್ ಅಲ್ಲಿ ತನ್ನಿ, ಆವಾಗ ಪ್ರತ್ಯಕ್ಷತೆ ಆಗುತ್ತೆ. ಅಭ್ಯಾಸದ ಪಾಯಿಂಟು ಅವ್ಯಕ್ತ ಇಶಾರೆ. स्व उन्नति में सेवा की उन्नति में एक ने कहा दूसरे ने हाजी किया. ಬಾಬಾ ಹೇಳ್ತಾರೆ ನಿಮ್ಮ ಉನ್ನತಿಯನ್ನ ಬಯಸ್ತೀರಾ, ಸೇವೆಯ ಉನ್ನತಿಯನ್ನ ಬಯಸ್ತೀರಾ, ಹಾಗಾದ್ರೆ ಒಬ್ರು ಹೇಳಿದ್ದನ್ನ ಮತ್ತೊಬ್ರು ಹಾಜಿ ಸ್ವೀಕಾರ ಮಾಡಿ. ऐसे सदा एकता और दृढ़ता से बढ़ते चलो. ಈ ತರ ಏಕತೆ ಮತ್ತು ದೃಢತೆಯಿಂದ ಮುಂದುವರಿತಾ ಹೋಗಿ. जैसे दादियों की एकता और दृढ़ता का संगठन पक्का है, ऐसे आदि सेवा के रत्नों का संगठन पक्का हो, इसकी बहुत बहुत ಅವಶ್ಯಕತಾ है. ಹೇಗೆ ದಾದಿಗಳ ಸಂಘಟನೆ ಹೇಗಿತ್ತು? ಒಬ್ರು ದಾದಿ ಹೇಳಿದ್ರೆ ಮತ್ತೊಬ್ರು ದಾದಿ ಹಾಜಿ. ಆ ಸಂಘಟನೆಯಲ್ಲಿ ಏಕತೆ ಇತ್ತು, ದೃಢತೆ ಪಕ್ಕಾ ಇತ್ತು. ಅದೇ ತರ ನೀವೆಲ್ಲರೂ ಸೇವೆಯ ಆದಿ ರತ್ನಗಳು. ನೀವು ನಿಮ್ಮ ಸಂಘಟನೆನೂ ಪಕ್ಕಾ ಇರಬೇಕು. ಇದರದ್ದು ಬಹಳ ಬಹಳ ಅವಶ್ಯಕತೆ ಇದೆ. ಬಾಬಾ ಹೇಳುದು ಒಬ್ರು ಹೇಳಿದ್ರೆ ಅದನ್ನ ಹಾಜಿ ಅಂತ ಮಾಡ್ತಾ ಹೋಗಿ. ಏಕೆಂದ್ರೆ ಸಂಘಟನೆ ಏಕತೆ ಮತ್ತು ದೃಢತೆ ಇದೆರಡರ ಆಧಾರದ ಮೇಲೆನೆ ಸಫಲತೆ. ಅದರಿಂದ ಸೇವೆಯ ಆದಿ ರತ್ನಗಳಲ್ಲೂ ದಾದಿಗಳಲ್ಲಿ ಏನಿತ್ತೋ ಅದು ನಿಮ್ಮಲ್ಲೂ ಬಹಳ ಬಹಳ ಅವಶ್ಯಕತೆ ಇದೆ. ಇವ್ರು ಹೇಳಿದ್ ನಾನೇನ್ ಕೇಳೋದು, ಇವ್ರು ಹೇಳಿದ್ ನಾನು ಯಾಕೆ ಮಾಡೋದು ಅಂತಲ್ಲ. ಬಾಬಾ ಹೇಳ್ತಾರೆ ಪರಸ್ಪರ ಸಂಬಂಧಗಳಲ್ಲಿ ಏಕತೆ ಮತ್ತು ದೃಢತೆ ಇದ್ರೆ ಸಫಲತೆ ಅವಶ್ಯಕವಾಗಿ ಸಿಗುತ್ತೆ. ಯಾಕೆಂದ್ರೆ ಬಡಿ ದಾದಿ ಏನ್ ಹೇಳ್ತಿದ್ರು ಎಲ್ಲ ದಾದಿಗಳು ಅದನ್ನ ಸ್ವೀಕಾರ ಮಾಡಿದ್ರು. ಬಾಬಾ ಹೇಳುದು ಆತರ ಹಾಜಿ ಪಾತ್ರ ಮಾಡಿ. ಅದಕ್ಕೆ ಏಕತೆ ಮತ್ತು ದೃಢತೆಯ ಅವಶ್ಯಕತೆ ಇದೆ. ಅಚ್ಚಾ, ಓಂ ಶಾಂತಿ. ಸಾಕ್ಷಾತ್ಕಾರ ಡ್ರಾಮಾನುಸಾರ ಆಗುತ್ತೆ. ಬಾಬೋರ್ದು ಏನು ದೊಡ್ಡಸ್ತಿಕೆ ಇಲ್ಲ. ಬಾಬೋರ್ ಹೇಳ್ತಾರೆ ಸಾಕ್ಷಾತ್ಕಾರ ನಾನೇ ಮಾಡಿಸೋದು, ನನ್ನ ಹತ್ರನೇ ಕೀ ಇರೋದು ಅಂತ ಅಲ್ವಾ?
ಆದ್ರೆ ಬಾಬಾ ಅವರೆಷ್ಟು ನಿರಂಕಾರಿ ನೋಡಿ, ಅದನ್ನು ಡ್ರಾಮಾ ಮೇಲೆ ಹೇಳ್ಬಿಟ್ರು. ಮಕ್ಕಳ, ಇದು ಜ್ಞಾನ ರತ್ನಗಳ ವ್ಯಾಪಾರ ಇದು. ಮತ್ತೆಂದು ಮನಸ್ಸು ತಿನ್ನುವಂತಹ ಯಾವುದೇ ಕರ್ಮವನ್ನ ಮಾಡಬೇಡಿ, ಯಾವುದೇ ವಿಕಾರಕ್ಕೆ ವಶಾಗಿ ಮುಚ್ಚಿಡೋದು ಮಾಡಬೇಡಿ. ನಿಮಗೆ ನೀವೇ ನಷ್ಟ ಮಾಡ್ಕೋತೀರಿ, ನಿಮ್ಮನ್ನು ನೀವೇ ನಾಶ ಮಾಡ್ಕೋತೀರಿ. ಅದು ಇದು ಬೇಡದೇ ಇರೋ ಚಿಂತೆ ಎಲ್ಲ ಬಿಟ್ಟು ನಾನು ವಿದ್ಯೆ ಓದಿ ಉನ್ನತ ಪದವಿ ಪಡ್ಕೋಬೇಕು ಅನ್ನೋ ಚಿಂತೆ ಇಟ್ಕೊಳ್ಳಿ. ಮತ್ತೆ ಸರ್ವೀಸನು ಗುಪ್ತ ನಶೆಯಲ್ಲಿ ಮಾಡಿ. ನಾನು ಯಾರು, ಯಾರ ಮಗು, ಯಾರ ಸಂದೇಶ ಕೊಡ್ತೀನಿ, ಯಾವ ಸಂದೇಶ ಕೊಡಕ್ ಬಾಬೋರ್ ನಮ್ಮನ್ನು ನಿಮಿತ್ತ ಮಾಡಿದರೆ ಆ ಗುಪ್ತವಾದ ನಶೆ ಖುಷಿಯಿಂದ ಹೇಳಿ. ಅವಾಗ್ಲೂ ಅನೇಕ ಆತ್ಮಗಳಿಗೆ ಪ್ರಭಾವ ಆಗುತ್ತೆ. ಏನ್ ಹೇಳ್ತೀವಿ ಅದನ್ನ ಅದನ್ನ ಆ ಸ್ವರೂಪದಲ್ಲಿ ಹೇಳಿದ್ರೆ ತಾನು. ಈಗ ನಾವು ಕೊಡೋದು ಎಲ್ರಿಗೂ ಯಾವ ಸಂದೇಶ? ಖುಷಿ ಸಂದೇಶ ಅಲ್ವಾ? ಅದನ್ನ ಖುಷಿಯಾಗಿ ಹೇಳಿ, ಗುಪ್ತ ನಶೆಯಿಂದ ಹೇಳಿ. ನಶೆ ಇದ್ರೆ ಖುಷಿ ಬರುತ್ತೆ. ಅಂದ್ರೆ ಬಾಬೋರ್ ಸೇವೆ ಮಾಡೋ ವಿಧಿನೂ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಓಂ ಶಾಂತಿ. ಏಕೆಂದ್ರೆ ಎಲ್ಲರೂ ಇವತ್ತು ಪ್ರಚಾರದ ಸೇವೆ ಆರಂಭ ಮಾಡ್ತಾ ಇದ್ದೀರಿ. ಅದರಿಂದ ಬಾಬೋರ್ ಮೊದಲೇ ಯಾವ ಸ್ಮೃತಿಯಲ್ಲಿದ್ದು ಎಲ್ಲ ಆತ್ಮಗಳ ಕಲ್ಯಾಣ ಮಾಡುವಂತಹ ಶುಭ ಸಂಕಲ್ಪ, ಖುಷಿಯಿಂದ ಉತ್ಸಾಹದಿಂದ ಎಲ್ಲರೂ ಬಾಬೋರ ಪ್ರಾಪ್ತಿ ಅಥವಾ ಬಾಬೋರ ಆಸ್ತಿಗೆ ಅಧಿಕಾರಿಗಳಾಗ್ಲಿ ಅನ್ನೋ ಶುಭ ಸಂಕಲ್ಪದೊಂದಿಗೆ ಬಾಬೋರ್ ನೆನಪಲ್ಲಿ ಮಾಡುವಂಥದ್ದು. ನಾವು ಹೇಳಿದ್ರಲ್ಲ, ಬುದ್ಧಿ ಎಷ್ಟು ಬಾಬೋರಲ್ಲಿ ಇರುತ್ತೋ ಅಷ್ಟು ನಿಮ್ಮ ವಿಜಯ ಆಗುತ್ತೆ. ಬಾಬೋರ್ ಮರೆತಷ್ಟು ನಾಶ ಆಗುತ್ತೆ. ಹೆಂಗ್ ನಿಶ್ಚಯ ಬುದ್ಧಿ ವಿಜಯಂತಿ, ಹಂಗೆ ಪ್ರೀತ್ ಬುದ್ಧಿ ವಿಜಯಂತಿ. ನಮ್ಮ ಪ್ರೀತಿ ಎಷ್ಟು ಬಾಬೋರ್ಲಿದೆ, ಆತ್ಮಗಳಿಗೂ ಅದರ ವೈಬ್ರೇಷನ್ಸ್ ಅನುಭವಕ್ಕೆ ಬರುತ್ತೆ. ಓಂ ಶಾಂತಿ. हमारे दिल्ली से आए हुए भाई, दूसरे तीनों भाई जो आए थे, तो आज पुनः वापस अपनी सेवा स्थान में जा रहे हैं. इसीलिए यहाँ आके जो सेवा में सहयोगी रहे और इतना दूर से आए, तो इसीलिए सब परिवार की ओर से दिल से धन्यवाद, धन्यवाद, धन्यवाद. आप फिर ऐसे आते रहना, ऐसे सेवा में सहयोगी बनते रहे. ओम शांति.